ಪ್ರಾತಸ್ಮರಣೀಯರಾಗಿರ್ತಕ್ಕಂಥ ಬಸವಾದಿ ಪ್ರಮಥರನ್ನು, ಜೀವನ್ಮುಕ್ತ ಮಹರ್ಷಿಗಳನ್ನು ಸ್ಮರಿಸಿಕೊಳ್ಳುತ್ತಾ ಕ್ಷೇತ್ರದ ಆರಾಧ್ಯ ದೈವ ಶ್ರೀ ಗುರು ಕೊಟ್ಟೂರೇಶ್ವರಲ್ಲಿ ನಮಸ್ಕರಿಸಿ ಈ ದಿನದ ಸತ್ಸಂಗದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸೋದರ ಸೋದರಿಯರಿಗೆ ತುಂಬು ಹೃದಯದ ನಮಸ್ಕಾರಗಳು. ಮಹಾಭಾರತ ಕಥಾಸಾರ ಭಾಗ 31ಕ್ಕೆ ನಾವು ಕಾಲಿಟ್ಟಿದ್ದೀವಿ. 30 ಸಂಚಿಕೆಗಳು ಸತತವಾಗಿ ಈ ಒಂದು ಮಹಾಭಾರತದ ಕಥಾಸಾರವನ್ನು ಮುಗಿದಿದೆ. ಹಿಂದಿನ ಒಂದು ತಿಂಗಳಿನಲ್ಲಿ 30ನೇ ಒಂದು ಉಪನ್ಯಾಸದಲ್ಲಿ ಒಂದು ಮಹಾಭಾರತದ ಯಾವ ವಿಚಾರವನ್ನು ಎಲ್ಲಿಗೆ ನಿಲ್ಲಿಸಿದ್ದೀವಿ ಅಂತ ನೋಡೋದಾದರೆ, ಅಜ್ಞಾತವಾಸದಲ್ಲಿ ಪಾಂಡವರು ಮತ್ಸ್ಯ ದೇಶದ ವಿರಾಟನ ಆಸ್ಥಾನದಲ್ಲಿ ಯಾವ ಯಾವ ಹೆಸರುಗಳಿಂದ ಅಜ್ಞಾತವಾಗಿ ಅವರು ವಾಸ ಮಾಡಿದ್ರು ಅಂತಕ್ಕಂಥದ್ದನ್ನು ನೋಡಿದ್ವಿ. ಭೀಮ ಬಲ್ಲವ ಮಹಾರಾಜ ಅಂತಕ್ಕಂಥ ಅಡುಗೆ ಭಟ್ಟನ ಒಂದು ಪಾತ್ರಧಾರಿಯಾಗಿ ಅವನು ಸೇರಿಕೊಂಡಿದ್ದ ಅಲ್ಲಿ ಅಡುಗೆ ಕೆಲಸ ಮಾಡೋದಕ್ಕೆ. ಸಹದೇವ ತಂತ್ರಿಪಾಲ ಅಂತಂದರೆ ಹಸು ಕಾಯವನು, ದನ ಕಾಯವನಾಗಿ ಸೇರಿಕೊಂಡಿದ್ದ. ನಕುಲ ದಮಗ್ರಂಥಿ ಅಂದರೆ ಕುದುರೆ ಕಾಯುವನು, ಕುದುರೆ ನೋಡ್ಕೊಳ್ತಕ್ಕಂಥವನು, ಅವನು ಆ ಕೆಲಸಕ್ಕೆ ಸೇರಿಕೊಂಡಿದ್ದ. ಅರ್ಜುನ ಬೃಹನ್ನಳೆ ಅಂದರೆ ನಾಟ್ಯ ಕಲಿಸ್ತಕ್ಕಂಥವನು. ವಿರಾಟ ರಾಜನಿಗೆ ಒಬ್ಬ ಮಗಳಿರ್ತಾಳೆ ಉತ್ತರೆ ಅಂತಕ್ಕಂಥವಳು. ಆ ಉತ್ತರೆಗೆ ನಾಟ್ಯ ಕಲಿಸೋದಕ್ಕೆ ಇವನು ಅರ್ಜುನ ಸ್ತ್ರೀ ವೇಷಧಾರಿಯಾಗಿ ಸೇರಿಕೊಂಡಿರ್ತಾನೆ. ಅದೇ ರೀತಿ ದ್ರೌಪದಿ ಸೈರೇಂದ್ರಿ ಅಂತಕ್ಕಂಥ ಹೆಸರಿನಿಂದ ಆ ಒಂದು ರಾಣಿಯ ಆಪ್ತ ಸೇವಕಿಯಾಗಿ ಸೇರಿಕೊಂಡಿರ್ತಾಳೆ. ವಿರಾಟ ರಾಜನ ಹೆಂಡತಿ ಪಟ್ಟದ ರಾಣಿ ಸುದೇಶ್ನೆ ಅಂತಕ್ಕಂಥಕ್ಕಾಗಿ ಸುದೇಶ್ನೆಯ ಒಂದು ಆಪ್ತ ಪರಿಚಾರಕಿಯಾಗಿ ಸೇರಿಕೊಂಡಿರ್ತಾಳೆ. ಅದೇ ರೀತಿ ಯುಧಿಷ್ಠಿರ ಅವನು ಮಂತ್ರಿ ಕಂಕ ಅಂತಕ್ಕಂಥ ಹೆಸರಿನಿಂದ ವಿರಾಟ ರಾಜನ ಆಪ್ತ ಸಹಾಯಕ, ಅಂದರೆ ಒಳ್ಳೆಯ ಸಲಹೆ ಸೂಚನೆಗಳನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ಕೆ ಆ ಒಂದು ಯುಧಿಷ್ಠಿರ ಸೇರಿಕೊಂಡಿರ್ತಾನೆ. ಇವರು ಹೋಗಿ ಬಹುತೇಕ 11 ತಿಂಗಳು ಮುಗಿದಿರ್ತದೆ. ಆಲ್ರೆಡಿ ಅಜ್ಞಾತವಾಸದಲ್ಲಿ 11 ತಿಂಗಳು ಯಾರಿಗೂ ಗೊತ್ತಾಗಿರಲ್ಲ. 11 ತಿಂಗಳು ಮುಗಿದಿರ್ತದೆ. ಆ ಒಂದು 11 ತಿಂಗಳಿನಲ್ಲಿ ಒಂದು ದಿವಸ ಒಂದು ವಿರಾಟನ ಮತ್ಸ್ಯ ದೇಶದ ವಿರಾಟ ರಾಜನ ದರ್ಬಾರಿನಲ್ಲಿ ಆಸ್ಥಾನದಲ್ಲಿ ಚರ್ಚೆ ನಡೀತಾ ಇರ್ತದೆ ವಿರಾಟನ ಒಂದು ಸಮ್ಮುಖದಲ್ಲಿ. ಈ ಒಂದು 11 ತಿಂಗಳಿನಲ್ಲಿ ರಾಜ್ಯ ಪ್ರಗತಿ ಪಥದತ್ತ ಸಾಗಿದೆ ಅಂತಕ್ಕಂಥದ್ದನ್ನು ವಿರಾಟ ರಾಜ ಹೇಳ್ತಾನೆ. ಹೇಗೆ ಅಂತಂದರೆ ಯುಧಿಷ್ಠಿರನ ಒಂದು ಸಲಹೆಗಳಿಂದ, ಒಂದು ಆಪ್ತ ಸಹಾಯಕನಾಗಿ ಬಂದಿದ್ನಲ್ಲ ಯುಧಿಷ್ಠಿರ, ಅವನ ಒಂದು ಸಲಹೆಗಳಿಂದ ನಮ್ಮ ರಾಜ್ಯ ಒಂದು ಇನ್ನೂ ಪ್ರಗತಿ ಪಥದತ್ತ ಬಹಳ ವೇಗವಾಗಿ ಸಾಗ್ತಾ ಇದೆ ಅಂತಕ್ಕಂಥ ವಿಚಾರವನ್ನು ಎಲ್ಲ ಆಸ್ಥಾನದಲ್ಲಿರ್ತಕ್ಕಂಥ ಸಭಿಕರಿಗೆ ಹೇಳ್ತಾನೆ. ಆ ಒಂದು ವಿರಾಟ ರಾಜ್ಯದಲ್ಲಿ, ಆ ಮತ್ಸ್ಯ ದೇಶದ ವಿರಾಟನ ಒಂದು ರಾಜ್ಯದಲ್ಲಿ ಆ ಒಂದು ಹೆಂಡ್ತಿ ಏನಿರ್ತಾಳಲ್ಲ ಸುದೇಶ್ನೆ, ವಿರಾಟ ರಾಜನ ಹೆಂಡ್ತಿ ಸುದೇಶ್ನೆ. ಆ ಸುದೇಶ್ನೆಯ ಸಹೋದರ ಒಬ್ಬನಿರ್ತಾನೆ, ತಮ್ಮ, ಅವನೇ ಕೀಚಕ. ಆ ವಿರಾಟರ ರಾಜ್ಯದಲ್ಲೇ ಇರ್ತಾನೆ ಅವನು ಆ ಒಂದು ರಾಜ್ಯದ ಸೇನಾಧಿಪತಿಯಾಗಿರ್ತಾನೆ. ಸೇನೆಯ ಮುಖ್ಯವಾಗಿರ್ತಕ್ಕಂಥ ಒಂದು ಸ್ಥಾನಮಾನ ಅದು ಸೇನಾಧಿಪತಿ ಅಂತಕ್ಕಂಥದ್ದು. ಅಂಥ ಒಂದು ಸೇನಾಧಿಪತಿಯ ಸ್ಥಾನವನ್ನು ಅವನು ಅಲಂಕರಿಸಿರ್ತಾನೆ. ಕೀಚಕ ಅಂತಕ್ಕಂಥವನು ವಿರಾಟ ರಾಜನ ಹೆಂಡ್ತಿಯ ತಮ್ಮ. ಅವನು ಭಾಳ ಬಲಶಾಲಿಯಾಗಿರ್ತಾನೆ. ಅವನಿರೋದ್ರಿಂದಲೇ ಕೆಲವರೆಲ್ಲರೂ ಆ ರಾಜ್ಯದ ಮೇಲೆ ದಂಡೆತ್ತಿ ಬರೋದಕ್ಕೆ ಹೆದರ್ತಾ ಇರ್ತಾರೆ, ಅವನಿಂದಲೇ ಸಹ ಹೆದರ್ತಾ ಇರ್ತಾರೆ. ಆದರೆ ಅವನು ಸ್ವಲ್ಪ ಅವನು ಭಾಳ ಕೆಟ್ಟವನಾಗಿರ್ತಾನೆ. ಅವನು ಕೀಚಕ ಅಂತಕ್ಕಂಥವನು. ಅವನೇನಾಗ್ತತೆ, ಈ ಒಂದು ಆಸ್ಥಾನದಲ್ಲಿ ಏನು ಸೈರೇಂದ್ರಿಯ ರೂಪದಲ್ಲಿ ಇರ್ತಾಳಲ್ಲ ದ್ರೌಪದಿ, ಅವನು ಸರಿ ಹಿಂಗೆ ಬಂದಾಗ ಸುದೇಶ್ನೆಯ ಒಂದು ರೂಮಿಗೆ ಬಂದಾಗ, ಅವ್ರ ಅಕ್ಕನ ಜೊತೆಗೆ ಬಂದಾಗ ಈ ದ್ರೌಪದಿಯನ್ನು ನೋಡಿಬಿಡ್ತಾನೆ ಅವನು. ದ್ರೌಪದಿಯನ್ನು ನೋಡಿ ಅವನಿಗೆ ಈಕೆಯನ್ನು ಏನಾದರೂ ಮಾಡಿ ನಾನು ಪಡ್ಕೊಳ್ಬೇಕು ಅಂತಕ್ಕಂಥ, ಯಾಕಂದರೆ ಒಂದು ಸುದೇಶ್ನೆಯ ಒಬ್ಬ ಸೇವಕಿಯಾಗಿದ್ದಾಳೆ ಈಕೆ. ಅವಾಗೆಲ್ಲ ಸೇವಕಿಯರು ಅಂತಂದರೆ ಅವ್ರನ್ನ ಹೆಂಗೆ ಬೇಕಾದ್ರೂ ನಾವು ಪಡ್ಕೋಬೋದು ಅಂತಕ್ಕಂಥ ಒಂದು ಮನೋಭಾವ ಅವರಲ್ಲಿತ್ತು. ಯಾಕಂದ್ರೆ ಅವನು ರಾಜನ ಒಂದು ಸೇನಾಧಿಪತಿ ಅಲ್ಲ, ಆ ರಾಜ್ಯದ ಸೇನಾಧಿಪತಿ, ಆ ರಾಜನಿಗೆ ಅಳಿಯನಾಗ್ತಕ್ಕಂಥವನು ಕೀಚಕ ಅಂತಕ್ಕಂಥವನು. ಅವನು ಆ ರಾಜ್ಯದಲ್ಲಿ ಅನೇಕ ಇಂಥ ಉಪದ್ರವಗಳನ್ನು ಮಾಡ್ತಾಯಿದ್ದ, ಕಿತಾಪತಿಯನ್ನು ಮಾಡ್ತಾಯಿದ್ದ ಕೀಚಕ. ಅವನು ಸುಮ್ಮನೆ ಇರ್ತಾ ಇದ್ದಿಲ್ಲ, ಯಾಕಂದ್ರೆ ಅವನು ಬಲಶಾಲಿಯಾಗಿದ್ದ. ಅವನನ್ನು ಯಾರೂ ಎದುರಾಕೊಳ್ಳೋಕ್ಕೆ ಸಾಧ್ಯನೇ ಇದ್ದಿಲ್ಲ. ಹಾಗಾಗಿ ಇವನೇನು ಸೈರೇಂದ್ರಿಯನ್ನು ನೋಡ್ತಾನೆ ಒಂದು ಸರಿ ಸುದೇಶ್ನೆಯ ಒಂದು ಕೋಣೆಯಲ್ಲಿ ನೋಡಿದಾಗ, ಈಕಿನ ಹೆಂಗಾದರೂ ಮಾಡಿ ನನ್ನ ಹತ್ರ ಕಳಿಸು ನೀನು ಅಂತಕ್ಕಂಥದ್ದನ್ನು ಸುದೇಶ್ನೆಗೆ ಹೇಳ್ತಾನೆ ಅವ್ರ ಅಕ್ಕನಿಗೆ. ಅವ್ರ ಅಕ್ಕನಿಗೆ ಮತ್ತು ತಮ್ಮನ ಮಾತನ್ನು ಮೀರೋಕ್ಕಾಗಲ್ಲ. ಹೆಂಗಾದರೂ ಮಾಡಿ ಏನೋ ಒಂದು ಉಪಾಯ ಮಾಡಿ
ಆ ಒಂದು ಕೀಚಕನ ಹತ್ರ ಕಳಿಸ್ಬೇಕು ಈಕೆಯನ್ನು, ಸೈರಂಧ್ರಿಯನ್ನು, ದ್ರೌಪದಿಯನ್ನು ಅಂತಕ್ಕಂಥದ್ದು. ವಿರಾಟನ ಮಗಳು ಉತ್ತರೆಗೆ ನೃತ್ಯ ಕಲಿಸುತ್ತಿರುವ ಬೃಹನ್ನಳೆ, ಅರ್ಜುನ ಏನು ಬೃಹನ್ನಳೆ ರೂಪದಲ್ಲಿ ಇರ್ತಾನಲ್ಲ, ಅವನು ಒಂದು ನಾಟ್ಯವನ್ನು ಉತ್ತರೆಗೆ ಕಲಿಸ್ತಾ ಇರ್ತಾನೆ. ಕೀಚಕನ ಹತ್ತಿರ ಹೋಗು ಎಂದು ವಿರಾಟನ ಪತ್ನಿ ಸುದೇಶ್ನೆ ಹೇಳ್ತಾಳೆ ಸೈರಂಧ್ರಿಗೆ. ಒಂದು ಏನೋ ಕೊಟ್ಟು ಬರೋಕೆ ಏನೋ ಒಂದು ಕಾರಣ, ಏನೋ ಒಂದು ನೆಪವನ್ನು ಮಾಡಿ, ಈಗ ನನ್ನ ತಮ್ಮನ ಮನೆಗೆ ಹೋಗಿ ಇದನ್ನು ಕೊಟ್ಟು ಬಾ. ಅವನು ಹೇಳಿರ್ತಾನೆ, ಈ ರೀತಿ ನನಗೆ ಒಟ್ಟು ಹೆಂಗಾದ್ರೂ ಮಾಡಿ ನೀನು ಕಳಿಸ್ಬೇಕು, ಆ ಸೈರಂಧ್ರಿಯನ್ನು, ನಿನ್ನ ಸೇವಕಿ ಅನ್ನೋದಳಲ್ಲ ಆಕೆಯನ್ನು ನೀನು ಕಳಿಸ್ಬೇಕು ಅಂತಕ್ಕಂಥ ಇದನ್ನು ಹೇಳಿರ್ತಾನೆ. ಅದೇ ರೀತಿ ಈಕೆ ಹೋಗಲ್ಲ ಅಂದ್ರೂ ಬಿಡಲ್ಲ. ಯಾಕಂತಂದರೆ ಈಗ ಒಂದು ರಾಣಿಯ ಮಾತು ಕೇಳಲೇಬೇಕಾಗುತ್ತಲ್ಲ. ಇವರು ಅಜ್ಞಾತವಾಸದಲ್ಲಿದ್ದಾರೆ, ಅದು ಮುಗಿಯೋದಕ್ಕೆ ಕೆಲವು ದಿನ ಬಾಕಿ ಇದೆ, 15-20 ದಿವಸ ಬಾಕಿ ಇದೆ. ಹಂಗಾಗಿ ನೀನು ಹೋಗಲೇಬೇಕು ಅಂತಕ್ಕಂಥ ಆದೇಶವನ್ನು ಸುದೇಶ್ನೆ ಮಾಡ್ತಾಳೆ, ವಿರಾಟರಾಜನ ಹೆಂಡ್ತಿ. ಆಗ ಅದನ್ನು, ಆ ಮಾಹಿತಿಯನ್ನು ಪ್ರತಿದಿನವೂ ಇವರು ಪಾಂಡವರು ರಾತ್ರಿ ಹೊತ್ತಿನಾಗ ಅಥವಾ ಯಾರಿಗೂ ಗೊತ್ತಾಗದಂಗೆ ಎಲ್ಲರೂ ಸೇರ್ತಾ ಇರ್ತಾರೆ, ಮಾಹಿತಿ ವಿಚಾರ ವಿನಿಮಯವನ್ನು ಮಾಡ್ಕೊಳ್ತಾ ಇರ್ತಾರೆ. ಅದೇ ರೀತಿ ಅವತ್ತು ಎಲ್ಲ ಪಾಂಡವರು ಕಲ್ತರು. ಜೊತೆಗೆ ದ್ರೌಪದಿ ಸಹ ಈ ರೀತಿ ನಮಗೆ ಸಮಸ್ಯೆ ಆಗ್ತಾಯಿದೆ ಅಂತಕ್ಕಂಥ ದ್ರೌಪದಿ ಹೇಳ್ತಾಳೆ, ನನ್ನನ್ನು ಕೀಚಕನ ಹತ್ರ ಹೋಗುವಂಥ ರಾಣಿ ಹೇಳ್ತಾ ಇದ್ದಾಳೆ, ಅಲ್ಲಿ ಹೋದರೆ ಸಮಸ್ಯೆ ಆಗ್ತದೆ ನನಗೆ ಅಂತಕ್ಕಂಥ ಎಲ್ಲ ವಿಚಾರವನ್ನು ಪಾಂಡವರಿಗೆಲ್ಲರಿಗೂ ಸಹ ಹೇಳ್ತಾಳೆ. ಕೀಚಕನ ಕಿರುಕುಳ ನನಗೆ ಜಾಸ್ತಿ ಆಗಿಬಿಟ್ಟಿದೆ ಅಂತಕ್ಕಂಥದ್ದನ್ನು ದ್ರೌಪದಿ ಹೇಳ್ತಾಳೆ. ಇಲ್ಲ ಹೋಗಿ ಸರಿ ನೀನು ಬಾ, ಆಮೇಲೆ ನೋಡೋಣ ಅಂತ ಹೇಳ್ತಾರೆ ಅವರು. ಒಂದು ಸರಿ ಹೋಗು, ಏನಾದರೂ ಒಂದು ನೆಪವನ್ನು ಹೇಳಿ ತಪ್ಪಿಸ್ಕೊಂಡು ಬಾ, ಆಮೇಲೆ ಅವ್ರದ್ದು ಏನಾಯ್ತೋ ಮಾಡೋಣ ಅಂತಕ್ಕಂಥದ್ದನ್ನು ದ್ರೌಪದಿಗೆ ಹೇಳಿರ್ತಾರೆ ಪಾಂಡವರು. ಅದೇ ರೀತಿ ಕೀಚಕನ ಬಳಿ ಬಂದ ಸೈರಂಧ್ರಿ, ಆ ಒಂದು ಸೈರಂಧ್ರಿಯ ವೇಷದಲ್ಲಿರ್ತಕ್ಕಂಥ ದ್ರೌಪದಿ ಆ ದಿವಸ ಹೋಗಲೇಬೇಕಾಗುತ್ತೆ. ಹಂಗಾಗಿ ಆ ಒಂದು ಕೀಚಕನ ಒಂದು ಭವನದ ಹತ್ತಿರ ಬರ್ತಾಳೆ. ಅವನು ನೋಡ್ರಿ, ದ್ರೌಪದಿಯನ್ನು, ಆ ಒಂದು ಸೈರಂಧ್ರಿಯನ್ನು ಬಯಸಿದ ಕೀಚಕ, ಇಲ್ಲ ನೀನು ನನ್ನ ಒಳಗಬೇಕು ಅಂತ ಹೇಳ್ತಾನವನು, ನಿನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳ್ತಾನವನು ಕೀಚಕ. ನೀನು ಭಾಳ ಸುಂದರಿ ಇದೆಯಾ, ನಾನು ನಿನ್ನನ್ನು ಮದುವೆ ಆಗ್ತೀನಿ ಅಂತಕ್ಕಂಥದ್ದನ್ನು ಹೇಳ್ತಾನೆ. ದ್ರೌಪದಿಯ ಬುದ್ಧಿ ಹೇಳ್ತಾಳೆ ಆಕೆ, ಇಲ್ಲ. ಆದರೆ ಬುದ್ಧಿ ಮಾತು ಅವ್ರಿಗೆ ಕೇಳಲ್ಲವ. ಆ ಒಂದು ಸಮಯದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾಳೆ, ಬುದ್ಧಿ ಮಾತು ಹೇಳ್ತಾಳೆ, ಕೊನೆಗೆ ಎಚ್ಚರಿಕೆಯನ್ನು ಕೊಡ್ತಾಳೆ, ಇಲ್ಲ ನನ್ನನ್ನು ಮುಟ್ಟಿದರೆ ನೀನು ನಾಶ ಆಗ್ತೀಯ, ಸರ್ವನಾಶ ಆಗ್ತೀಯ ಅಂತಕ್ಕಂಥ ಎಚ್ಚರಿಕೆಯನ್ನು ಸಹ ಕೊಡ್ತಾಳೆ. ಹೊರಗೆ ಹೋಗಲು ಬಿಡದ ಕೀಚಕ ತಪ್ಸ್ಕೊಂಡು ಹೋಗ್ಬೇಕಂತಂದರೆ ಈಕೆ ಹೊರಗಡೆ ಹೋಗಕ್ಕೆ ಬಿಡ್ತಾ ಇಲ್ಲ ಅವನು ಕೀಚಕ. ನೋಡ್ರಿ ಹೇಳ್ತಾನೆ ಅವನು, ನೀನು ಸಾಮಾನ್ಯಳಲ್ಲ, ರಾಜಪರಿವಾರದವಳು. ಆಕೆಯ ಒಂದು ರೂಪ ಗುಣಲಕ್ಷಣದಿಂದಲೇ ಅವನು ಹೇಳ್ತಾನೆ, ನೀನು ದಾಸಿಯಾಗಿ ಸೇರಿಕೊಂಡಿದ್ದೆ ಇಲ್ಲಿ, ಆದರೆ ನೀನು ಸಾಮಾನ್ಯಳಲ್ಲ, ನೀನು ರಾಜಪರಿವಾರದಳೆ ಅಂತಕ್ಕಂಥದ್ದನ್ನು ಊಹೆ ಮಾಡ್ತಾನೆ ಅವನು. ಎಂಥ ರೂಪ ಅಂತಕ್ಕಂಥದ್ದನ್ನು ಕೀಚಕ ಹೇಳ್ತಾನೆ. ನಿನ್ನ ವಿವಾಹಕ್ಕೆ ಸಜ್ಜಾಗಿದ್ದೇನೆ, ನಾನು ನಿನ್ನ ಮದುವೆ ಆಗ್ತೀನಿ ಅಂತಕ್ಕಂಥದ್ದನ್ನು ಹೇಳ್ತಾನೆ. ಆಗ ದ್ರೌಪದಿ ಹೇಳ್ತಾಳೆ, ನೋಡ್ರಿ ನನಗೆ ವಿವಾಹವಾಗಿದೆ, 5 ಜನ ಗಂಧರ್ವ ಪುರುಷರೊಡನೆ ನನಗೆ ವಿವಾಹವಾಗಿದೆ ಅಂತ ಹೇಳ್ತಾಳೆ. ಯಾಕಂದರೆ ಬೇರೆ ವಿಚಾರಗಳನ್ನು ಹೇಳೋಕ್ಕಾಗಲ್ಲ, ಈಗ ಅಜ್ಞಾತವಾಸದಲ್ಲಿರೋದ್ರಿಂದ ಎಲ್ಲ ಮಾಹಿತಿಯನ್ನು ಗೌಪ್ಯವಾಗಿರೋದ್ರಿಂದ ನನಗೆ 5 ಜನ ಗಂಧರ್ವರು ಗಂಡಂದಿರಿದ್ದಾರೆ ಅಂತಕ್ಕಂಥದ್ದನ್ನು ಹೇಳ್ತಾಳೆ ದ್ರೌಪದಿ. ಆಗ ಕೀಚಕ ಕೇಳ್ತಾನೆ, ನೋಡ್ರಿ ಹಾಗಾದರೆ ಕೇಶ ಏಕೆ ಮುಕ್ತವಾಗಿಟ್ಟಿರುವೆ, ಕೂದಲು ಯಾಕೆ ಬಿಟ್ಕೊಂಡಿ ಅಂತ ಕೇಳ್ತಾನೆ. ಈಗೆಲ್ಲ ಕೂದಲು ಬಿಟ್ಕೊಳ್ಳೋದ ಫ್ಯಾಷನ್, ಈಗ ಕೇಳಂಗಿಲ್ಲ ಯಾರಂಗೆ. ಅವಾಗೆಲ್ಲ ಸಂಪ್ರದಾಯ, ಮದುವೆ ಆದರೂ ಕೇಶವನ್ನು ಕಟ್ಕೊಂಡೇ ಇರಬೇಕು, ಅಂದರೆ ಜಡೆ ಹಾಕ್ಕೊಂಡೇ ಇರಬೇಕು, ಅದು ಸಂಪ್ರದಾಯ. ಮದುವೆ ಆಗಲಿಲ್ಲದಾರು ಕೂದಲು ಬಿಟ್ಕೋಬೋದಾಗಿತ್ತು. ಅಂದರೆ ನೀನು ಈಗ ಕೂದಲು ಬಿಟ್ಕೊಂಡಿದೀಯ ಅಂದರೆ ನಿನಗೆ ಮದುವೆ ಆಗಿಲ್ಲ ಅಂತ ಹೇಳ್ತಾನೆ ಅವನು. ಆದರೆ ಈಕೆ ಕೂದಲು ಬಿಟ್ಕೊಂಡಿರೋದು ಒಂದು ಶಪಥ ಮಾಡಿರ್ತಾರೆ. ಅವನೇನು ದುಶ್ಯಾಸನೇನು ಕೂದಲು ಹಿಡ್ಕೊಂಡು ಎಳ್ಕೊಂಬಂದಿದ್ನಲ್ಲ, ಅದು ಶಪಥ ಮಾಡಿದ್ಲು ಅವತ್ತು. ಕೌರವರ ಹಸ್ತಿನಾಪುರದ ಒಂದು ಆಸ್ಥಾನದಲ್ಲಿ ಶಪಥ ಮಾಡಿದ್ಲು, ನಾನು ಈ ಒಂದು ಕೇಶಕ್ಕೆ ದುಶ್ಯಾಸನನ ಒಂದು ರಕ್ತವನ್ನು ತೊಳ್ಕೊಳ್ಳೋದ್ರವರೆಗೂ ನಾನು ಇದನ್ನು ಕಟ್ಕೊಳಲ್ಲ, ಈ ಒಂದು ಕೇಶವನ್ನು ನಾನು ಕಟ್ಕೊಳ್ಳಲ್ಲ ಅಂತಕ್ಕಂಥ ಒಂದು ಶಪಥವನ್ನು ಮಾಡಿದ್ಲು. ಹಾಗಾಗಿ ಕೂದಲು ಬಿಟ್ಕೊಂಡಿದ್ಲು. ಬಟ್ ಅವಾಗಿನ ಸಂಪ್ರದಾಯ ಏನಂದರೆ, ಆ ಒಂದು ಮದುವೆ ಆದ ತಕ್ಷಣವೇ ಜಡೆ ಹಾಕ್ಕೊಳ್ಳೇಬೇಕು, ಕೇಶವನ್ನು ಹಂಗೆ ಬಿಟ್ಕೊಳಕ್ಕೆ ಬರಲ್ಲ, ಅದು ಸಂಪ್ರದಾಯ ಅಲ್ಲ. ಹಂಗಾಗಿ ನೀನು ಕೇಶ ಬಿಟ್ಕೊಂಡಿಯಲ್ಲ, ನಿನಗೆ ಮದುವೆ ಆಗಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾನೆ ಕೀಚಕ. ಇಲ್ಲ, ನಾನು 5 ಗಂಧರ್ವ ಪುರುಷರೊಡನೆ ವಿವಾಹವಾಗಿನಿ ಅಂತಕ್ಕಂಥದ್ದನ್ನು ಹೇಳ್ತಾಳೆ ಆಕೆ. ನಾನು ನಿನ್ನನ್ನು ಬಲಪೂರ್ವಕವಾಗಿ ಪಡೆಯುತ್ತೇನೆ ಅಂತ ಹೇಳ್ತಾನೆ ಅವನು. ನೀನು ಒಪ್ಪಿದರೆ ಸರಿ, ಇಲ್ಲಾಂದ್ರೆ ನಾನು ನಿನ್ನ ಬಲಪೂರ್ವಕವಾಗಿ ನಾನು ನಿನ್ನನ್ನು ಪಡ್ಕೊಳ್ತೀನಿ ಅಂತ ಒಂದು ಸಾಮರ್ಥ್ಯ ಅವಾಗೆಲ್ಲ ಇತ್ತು.
ಇತ್ತು. ಅವಾಗೆಲ್ಲ ದಾಸಿಯರನ್ನ ಯಾರು ಕೇಳೋ ಒಂದು ಪರಿಸ್ಥಿತಿ ಇದ್ದಿಲ್ಲ. ಆಗ ಏನು ಮಾಡ್ತಾಳೆ, ಹೆಂಗೋ ಮಾಡಿ ತಪ್ಪಿಸ್ಕೊಂಡು ಹೊರಗೆ ಹೋಗಿಬಿಡ್ತಾಳೆ. ಆ ಒಂದು ಕೀಚಕನ ಒಂದು ಕಪಿಮುಷ್ಟಿಯಿಂದ ತಪ್ಪಿಸ್ಕೊಂಡು ಹೊರಗೆ ಹೋಗಿಬಿಡ್ತಾಳೆ ಆಕೆ. ಒಂದು ಬಾರಿ ನಿನ್ನನ್ನು ಕ್ಷಮಿಸುವನು ಅಂತ ಹೇಳ್ತಾನೆ ಅವನು. ಓಡೋಗ್ಬಿಟ್ಲ ಅಲ್ಲಿಗೆ. ಮತ್ತೆ ಎಲ್ಲಿ ಹೋಗ್ತೀಯ, ಸಿಗ್ತೀಯ ಮತ್ತೆ ನಮ್ಮ ಅಕ್ಕಗೆ ಹೇಳ್ತೀನಿ ಸುದೇಶ್ನಾಗ ಹೇಳಿದ್ರೆ ಮತ್ತೆ ನೀನು ಕಳಿಸ್ತಾಳೆ ಇಲ್ಲಿಗೆ, ನೀನು ಬರಲೇಬೇಕು ಇಲ್ಲಿಗೆ, ನೀನು ಎಲ್ಲಿಗೆ ಹೋಗ್ತೀಯ ತಪ್ಪಿಸ್ಕೊಂಡು, ನಿನ್ನನ್ನು ಈ ಸರಿ ಕ್ಷಮಿಸಿದಿರಿ ಅಂತಕ್ಕಂಥದ್ದನ್ನು ಕೀಚಕ ಹೇಳ್ತಾನೆ. ಇದೆಲ್ಲ ವಿಷಯವನ್ನು ಮತ್ತು ಪಾಂಡವರಿಗೆ ಹೇಳ್ಬೇಕಲ್ಲ. ಆ ದಿವಸ ರಾತ್ರಿ ಎಲ್ಲರೂ ಸೇರ್ತಾರೆ ಒಂದು ಜಾಗದಲ್ಲಿ. 5 ಜನ ಪಾಂಡವರು, ದ್ರೌಪದಿ ಸೇರ್ತಾರೆ. ಒಂದು ಗುಪ್ತ ಸ್ಥಳದಲ್ಲಿ ಸೇರ್ತಾರೆ. ದ್ರೌಪದಿ ಆ ಒಂದು ಕೀಚಕರಿಂದ ಆಗಿರ್ತಕ್ಕಂಥ ಸಮಸ್ಯೆ, ನನಗೇನು ಸಮಸ್ಯೆ ಆಯಿತು, ಅವನಿಂದ ಕಾಟ ಏನಾಯಿತು ಅಂತಕ್ಕಂಥದ್ದನ್ನೆಲ್ಲ ಹೇಳ್ತಾಳೆ. ಆ ಒಂದು ತಪ್ಸ್ಕೊಂಡು ಬರುವಾಗ ಆಕೆ ಒಂದು ವಸ್ತ್ರ ಹರಿದು ಬಿಟ್ಟಿರ್ತೈತೆ. ಆಕೆ ಒಂದು ಸೀರೆನೋ ಒಂದು ಯಾವುದೋ ಒಂದು ವಸ್ತ್ರ ಹರಿದೋಗಿರ್ತೈತೆ. ಅದನ್ನೆಲ್ಲ ತೋರಿಸ್ತಾಳೆ. ಅವನಿಗೆ ಭೀಮನಿಗೆ ಭಾಳ ಸಿಟ್ಟು ಬಂದುಬಿಡ್ತದೆ, ನಖಶಿಖಾಂತ ಸಿಟ್ಟು ಬಂದುಬಿಡ್ತದೆ. ಆಗ ದ್ರೌಪದಿ ಹೇಳ್ತಾಳೆ, ತಾಳ್ಮೆ ಇರ್ರಿ, ಇಷ್ಟು ದಿವಸನೇ ತಾಳ್ಮೆ ಇದ್ದೀರಿ, ಈಗ ತಾಳ್ಮೆ ಕೆಟ್ಟರೆ ನಮ್ಮದು ಗೊತ್ತಾಗಬಾರ್ದು. ಈಗ ನಾವು ಪಾಂಡವರು ಅಂತಂದು ಹೊರ ಜಗತ್ತಿಗೆ ಗೊತ್ತಾದರೆ ಮತ್ತೆ ನಮಗೆ ಸಮಸ್ಯೆ ಆಗ್ತದೆ. ಈಗ ಈ ಸಮಯದಲ್ಲೇ ನಾವು ತಾಳ್ಮೆಗಿರಬೇಕು ಅಂತಕ್ಕಂಥದ್ದನ್ನು ದ್ರೌಪದಿನೇ ಹೇಳ್ತಾಳೆ, ಭೀಮನಿಗೆ ಹೇಳ್ತಾಳೆ. ಯಾಕಂದರೆ ಅವನಿಗೆ ಸಿಟ್ಟು ಬಂದುಬಿಡ್ತದೆ. ಆ ಒಂದು ಹರಿದ ವಸ್ತ್ರವನ್ನು, ದ್ರೌಪದಿ ಹರಿದ ವಸ್ತ್ರವನ್ನು ನೋಡಿ ಅವನಿಗೆ ಸಿಟ್ಟು ಬರ್ತದೆ. ಅವರು ಏನೇನು ಮಾಡಬೇಕು ಮುಂದೆ ಅಂತಕ್ಕಂಥದ್ದನ್ನೆಲ್ಲ ಸಮಾಲೋಚನೆ ಮಾಡ್ತಾರೆ. ಆಯಿತು, ಅವನಿಗೆ ಕೀಚಕನಿಗೆ ಒಂದು ಗತಿ ಕಾಣಿಸ್ಬೇಕು. ಪಾಂಡವರಲ್ಲಿ ಕೀಚಕನನ್ನು ಕೊಲ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಭೀಮನಿಗೆ ಮಾತ್ರ. ಯಾಕಂತಂದ್ರೆ ಅವನು ಅಷ್ಟು ಶಕ್ತಿಶಾಲಿ ಕೀಚಕ ಅಂತಕ್ಕಂಥವನು. ಹಾಗಾಗಿ ಅವನೇನಾದರೂ ಮಾಡಿ ನಾಳೆ ದಿವಸ ನಾಳೆ ಹೆಂಗಿದ್ರು ಬಿಡಲ್ಲ, ಮತ್ತೆ ಕರೆಸ್ತಾನೆ ದ್ರೌಪದಿಯನ್ನು. ಹಾಗಾಗಿ ನಾಳೆ ದಿವಸ ಹೆಂಗಾದರೂ ಮಾಡಿ ಕೀಚಕನನ್ನು ವಧೆ ಮಾಡಬೇಕು ಅಂತಕ್ಕಂಥ ಒಂದು ತೀರ್ಮಾನವನ್ನು ಅವರೆಲ್ಲ ಮಾಡಿ ಅವ್ರವ್ರ ಸ್ಥಳಕ್ಕೆ ಹೋಗ್ತಾರೆ. ಇತ್ತ ಏನು ಮಾಡ್ತಾರೆ, ದುರ್ಯೋಧನ, ದುಶ್ಯಾಸನ, ಶಕುನಿ ಇರ್ತಾರಲ್ಲ, ಇವರು ತ್ರಿಮೂರ್ತಿಗಳಿದ್ದಂಗೆ. ಇವರು ಎಲ್ಲ ರಾಜ್ಯವನ್ನು ಹುಡುಕಿದ್ರು, ಪಾಂಡವರು ಎಲ್ಲಿ ಸಿಗಲಿಲ್ಲಲ್ಲ. ಕೊನೆಗೆ ಮತ್ಸ್ಯ ದೇಶದ ಮೇಲೆ ಕಣ್ಣು ಬಿತ್ತು ಅವರಿಗೆ. ಮತ್ಸ್ಯ ದೇಶ ಭಾಳ ಅಭಿವೃದ್ಧಿ ಪಥದತ್ತ ಸಾಗ್ತಾ ಇದೆ. ಇದಕ್ಕೆಲ್ಲ ಕಾರಣ ಪಾಂಡವರು ಅಲ್ಲಿದ್ದಾರೆ. ಹಂಗಾಗಿ 100ಕ್ಕೆ 100 ನಾವು ಮತ್ಸ್ಯ ದೇಶಕ್ಕೆ ಹೋದರೆ ಪಾಂಡವರು ಸಿಗ್ತಾರೆ. ಅವ್ರನ್ನ ನಾವು ಗುರುತಿಡಿದು ಬಿಟ್ಟರೆ 12 ತಿಂಗಳಾಗೋದ್ರೊಳಗೆ ಗುರುತಿಡಿದ್ರೆ ಮತ್ತೆ ಅವರನ್ನು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಕಳಿಸ್ಬೋದಲ್ಲ ಅಂತಕ್ಕಂಥ ಒಂದು ದೂರಾಲೋಚನೆಯಿಂದ ಮತ್ಸ್ಯ ದೇಶಕ್ಕೆ ಬರ್ತಾರೆ ಅವರು. ವಿರಾಟ್ ರಾಜನ ಹತ್ರ ಬರ್ತಾರೆ ದುರ್ಯೋಧನ, ದುಶ್ಯಾಸನ ಮತ್ತು ಶಕುನಿ. ವಿರಾಟನ ಆಸ್ಥಾನಕ್ಕೆ ಬರ್ತಾರೆ. ಬೇರೆ ದೇಶದ ಒಂದು, ಯಾಕಂದರೆ ಇವನು ಯುವರಾಜ ಇದ್ನಲ್ಲ, ದುರ್ಯೋಧನ ಯುವರಾಜ, ಹಸ್ತಿನಾಪುರದ ಯುವರಾಜ. ಬೇರೆ ಒಂದು ರಾಜ್ಯದ ಯುವರಾಜರು ಬಂದಾಗ ಗೌರವ ಕೊಡ್ತಕ್ಕಂಥದ್ದು ಸಾಮಾನ್ಯ. ಹಂಗಾಗಿ ಅವನಿಗೆ ಎಲ್ಲ ರೀತಿಯ ಗೌರವವನ್ನು ವಿರಾಟನ ಆಸ್ಥಾನದಲ್ಲಿ ಅವರಿಗೆ ಕೊಡ್ತಾರೆ. ಆಗ ನೋಡ್ರಿ, ಶಕುನಿ ಹೇಳ್ತಾನೆ, ಪಾಂಡವರು ನಿಮ್ಮ ಆಶ್ರಯದಲ್ಲಿರುವರು. ಪಾಂಡವರು 5 ಜನ, ದ್ರೌಪದಿ 6 ಜನ ನಿಮ್ಮ ಆಶ್ರಯದಲ್ಲಿದ್ದಾರೆ, ನಿಮ್ಮ ರಾಜ್ಯದಲ್ಲೇ ಇದ್ದಾರೆ ಅಂತ ಹೇಳ್ತಾನೆ ಶಕುನಿ. ನೀವು ಅವ್ರನ್ನ ನಮಗೆ ಒಪ್ಪಿಸ್ಬೇಕು ಅಂತಕ್ಕಂಥದ್ದನ್ನು ಕಂಡೀಷನ್ ಮಾಡ್ತಾನೆ. ವಿರಾಟ ರಾಜನಿಗೆ ಎಚ್ಚರಿಕೆ ದುರ್ಯೋಧನನಿಂದ, ನೀವು ಅವರನ್ನು ನಮಗೆ ಒಪ್ಪಿಸ್ತಾ ಇಲ್ಲದ್ರೆ ನಾವು ನಿಮ್ಮ ರಾಜ್ಯದ ಮೇಲೆ ದಾಳಿ ಮಾಡ್ತೀವಿ, ನಿಮ್ಮ ರಾಜ್ಯವನ್ನು ಸರ್ವನಾಶ ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ದುರ್ಯೋಧನ ಕೊಡ್ತಾನೆ. ಮೊದಲೇ ಅಹಂಕಾರಿ ದುರ್ಯೋಧನ. ಆಗೇನಾಯಿತು, ಇವನು ಸೇನಾಧಿಪತಿ ಇದ್ನಲ್ಲ, ಕೀಚಕ ಅಲ್ಲೇ ಇದ್ದ ಆಸ್ಥಾನದಲ್ಲಿ. ಅವನಿಗೆ ಒಂದಟ್ಟಿಗೆ ಫ್ಲ್ಯಾಶ್ ಆಗ್ತದೆ, ಹೌದು ಸೈರಂಧ್ರಿ ರೂಪದಲ್ಲಿರ್ತಕ್ಕಂಥ ದಾಸಿ ಬೇರೆ ಯಾರೋ ಅಲ್ಲ, ಈಕಿನೇ ದ್ರೌಪದಿ ಅಂತಕ್ಕಂಥದ್ದು ಅವನಿಗೆ ಗೊತ್ತಾಗ್ಬಿಡ್ತದೆ. ಆದರೆ ಅವನು ಹೇಳಲ್ಲ, ಕೌರವರಿಗೆ ಹೇಳಲ್ಲ, ಅವನ ಮನಸ್ಸಿನಾಗ ಗೊತ್ತಾಗ್ಬಿಡ್ತದೆ ಅವನಿಗೆ, ಈಕೆ ರಾಜಪರಿವಾರದವಳ 100ಕ್ಕೆ 100, ಈಕೆ ದ್ರೌಪದಿನೇ. ಇನ್ನೂ 5 ಜನ ಇವರೆಲ್ಲೇ ಅದಾರೆ, ಇಲ್ಲೇ ನಮ್ಮ ರಾಜ್ಯದಲ್ಲೇ ಅದಾರೆ ಇವರು 5 ಜನ ಪಾಂಡವರು ಅಂತಕ್ಕಂಥದ್ದು ಕೀಚಕನಿಗೆ ಗೊತ್ತಾಗ್ಬಿಡ್ತದೆ. ಅವಾಗ ಹೇಳ್ತಾನೆ ನೋಡ್ರಿ, ದುರ್ಯೋಧನ, ದುಶ್ಯಾಸನ, ಶಕುನಿಗೆ ಹೇಳ್ತಾರೆ, ಇವನು ಯಾರು ಸೇನಾಧಿಪತಿ, ಯಾಕಂದರೆ ಇವನಿಗೆ ಅಧಿಕಾರ ಇರ್ತದೆ, ಮತ್ಸ್ಯ ದೇಶದ ಸೇನಾಧಿಪತಿ ಇವನು ಕೀಚಕ ಅಂತಕ್ಕಂಥವನು. ಅವನು ಹೇಳ್ತಾನೆ, ಎಲ್ಲ ಪ್ರವಾಸಿಗರ ಪ್ರದರ್ಶನ ಏರ್ಪಡಿಸುವನು. ನಾಳೆ ಬೆಳಗ್ಗೆ ಕಳೆದ 1 ವರ್ಷದಿಂದ ಯಾರ್ಯಾರು ಬಂದಾರೋ ವಿರಾಟ ರಾಜ್ಯಕ್ಕೆ, ಮತ್ಸ್ಯ ದೇಶಕ್ಕೆ ಯಾರ್ಯಾರು ಬಂದಾರೋ ಅವ್ರನ್ನೆಲ್ಲ ನಿಮಗೆ ಎಲ್ಲರನ್ನೂ ಇಲ್ಲಿಗೆ ಬರಂಗೆ ಮಾಡಿ ಆಸ್ಥಾನದಲ್ಲಿ ನಿಮಗೆ ಪ್ರದರ್ಶನ ಏರ್ಪಡಿಸ್ತೀನಿ. ನಿಮಗೆ ಯಾರು ಬೇಕೋ ಅವ್ರನ್ನ ಗುರುತಿಡಿರಿ ನೀವು ಅಂತಕ್ಕಂಥದ್ದನ್ನು ಹೇಳ್ತಾನೆ. ಅಂದರೆ ಬಹುತೇಕ ಅವರು ಆ ದೇಶಕ್ಕೆ ಬಂದಿರೋದು ಬಹುತೇಕ ಅವ್ರದ್ದು ಎಲ್ಲರದ್ದು ಮಾಹಿತಿ ಇರ್ತದೆ. ಈಗ ಹೆಂಗೆ ನಾವು ಬರ್ಕೊಂತೀವೋ ಈಗೆಲ್ಲ ಬೇರೆ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಬಂದಿರತಕ್ಕಂಥವ್ರ ಮಾಹಿತಿಯನ್ನು ನಮ್ಮಲ್ಲಿ ಸಿಗ್ತದಲ್ಲ, ಹಂಗೆ ಅವರು ಕೂಡ ಬೇರೆ ದೇಶದಿಂದ ಬಂದಿರತಕ್ಕಂಥ ಮಾಹಿತಿ ಅವರಲ್ಲಿ ದಾಖಲು ಇರ್ಬೋದು ಅಂತಕ್ಕಂಥದ್ದು. ಹಾಗಾಗಿ ಕಳೆದ 1 ವರ್ಷದಿಂದ ನಮ್ಮ ರಾಜ್ಯಕ್ಕೆ ಯಾರ್ಯಾರು ಬಂದಿದ್ದಾರೋ
ಅವರ ಎಲ್ಲರನ್ನು ನಾವು ಇಲ್ಲಿ ಪ್ರದರ್ಶನ ಏರ್ಪಡಿಸ್ತೀನಿ, ಆವಾಗ ನೀವು ನೋಡಿಕೊಳ್ಳ್ರಿ ಯಾರು ಪಾಂಡವರು ಅಂತಕ್ಕಂಥದ್ದನ್ನು ಕೀಚಕ ಅವ್ರಿಗೆ ಭರವಸೆ ಕೊಡ್ತಾನೆ ಸೇನಾಧಿಪತಿಯಲ್ಲಿ. ಇವನು ಸಂತಸಗೊಂಡ ದುರ್ಯೋಧನ, ದುಶ್ಯಾಸನ ಮತ್ತು ಶಕುನಿ ಭಾಳ ಸಂತೋಷ ಆಗ್ಬಿಡ್ತೀವಿ ಅವ್ರಿಗೆ. ಯಾಕಂದರೆ ಅವು ಸಿಕ್ಬಿಡ್ತಾರಂತ, ಇನ್ನೇನು ಪಾಂಡವರು ನಮಗೆ ಸಿಕ್ಬಿಡ್ತಾರೆ. ಯಾಕಂದರೆ 1 ವರ್ಷದಿಂದ ಯಾರ್ಯಾರು ಬಂದಾರೋ ಅವ್ರನ್ನೆಲ್ಲ ಪ್ರದರ್ಶನ ಏರ್ಪಡಿಸ್ತಂತ ಹೇಳ್ಬಿಟ್ಟಾನೆ ಕೀಚಕ. ಇವ್ರಿಗೆ ಅನುಕೂಲ ಆಗಿಬಿಡ್ತೀವಿ ಇವ್ರಿಗೆ. ಅವಾಗ ನಾವು ಗುರ್ತಿಡಿದು ಬಿಡ್ತೀವಿ, ಪಾಂಡವ್ರನ್ನ ಗುರ್ತಿಡಿದು ಬಿಡ್ತೀವಿ, ದ್ರೌಪದಿಯನ್ನು ಗುರ್ತಿಡ್ತೀವಿ. ಮತ್ತು ಅವ್ರಿಗೆ 12+1 ಈ ರೀತಿ ನಾವು ಅವರಿಗೆ ಮತ್ತೆ ವನವಾಸ ಅಜ್ಞಾತವಾಸ ಕಳಿಸೋದಕ್ಕೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ಸಂತೋಷ ಆಗಿಬಿಡುತ್ತೆ ಅವನಿಗೆ, ಶಕುನಿಯವರಿಗೆಲ್ಲ. ಆವಾಗ ಇವನು ಅಸಹಾಯಕ, ಇವನು ವಿರಾಟ ರಾಜ ಏನದನಲ್ಲ, ಆ ಒಂದು ಸೇನಾಧಿಪತಿಯನ್ನು ಎದುರಾಕೋಕ್ಕಾಗಲ್ಲ ಅವನಿಗೆ. ಯಾಕಂದರೆ ಅವರು ಹೆಂಡ್ತಿಯ ತಮ್ಮ ಒಬ್ಬನು, ಅವನ ಸಂಬಂಧಿ ಆಗಿರೋದ್ರಿಂದ ಅವನು ಶಕ್ತಿಶಾಲಿ, ಅವನು ಏನು ಮಾಡೋಕ್ಕೂ ಹಿಂಜರಿಯಲ್ಲ ಅಂಥ ಒಬ್ಬ ದುಷ್ಟ ವ್ಯಕ್ತಿ ಕೀಚಕ ಅಂತಕ್ಕಂಥವನು. ಹಂಗಾಗಿ ಅವನಿಗೆ ಏನು ಮಾಡೋಕ್ಕಾಗಲಿಲ್ಲ. ವಿರಾಟ ರಾಜ ಏನಾಯಿತು, ಅಸಹಾಯಕನಾಗಿಬಿಟ್ಟ. ಇವನು ನೋಡಿದರೆ ಮುಂದೆ ನಾಳೆ ಎಲ್ಲರನ್ನೂ ಪ್ರದರ್ಶನ ಏರ್ಪಡಿಸ್ನ ಅಂತ ಹೇಳ್ಬಿಟ್ನಲ್ಲ ಅಂತಕ್ಕಂಥದ್ದು. ಈ ಒಂದು ವಿಚಾರ ಪಾಂಡವರಿಗೆಲ್ಲ ತಿಳಿಯಿತು. ನಾಳೆ ಬೆಳಗ್ಗೆ ಏನಾದರೂ ಎಲ್ಲರನ್ನೂ, ಯಾಕಂದರೆ ಇವರು ಕೂಡ 1 ವರ್ಷದಿಂದ ಈಚೆಗೆ ಬಂದಿರೋರಲ್ಲ, ಇವರು ಸಹ ಅರಮನೆಯಲ್ಲಿ ಬೇರೆ ಬೇರೆ ಕೆಲಸಕ್ಕೆ ಸೇರ್ಕೊಂಡಿರೋರು. ಎಲ್ಲರನ್ನೂ ಅವತ್ತು ತಂದು ನಿಲ್ಲಿಸ್ಬಿಡ್ತಾರೆ. ಒಟ್ಟು 1 ವರ್ಷದ ಈಚೆಗೆ ಯಾರ್ಯಾರು ಯಾವ ಕೆಲಸಕ್ಕೆ ಬಂದಾರೋ ಅಥವಾ ಬೇರೆ ಯಾವುದೇ ಕೆಲಸಕ್ಕೆ ಬಂದಿರಲಿ ಅವ್ರನ್ನೆಲ್ಲರನ್ನೂ ಪ್ರದರ್ಶನಕ್ಕೆ ಏರಿಸ್ಬಿಟ್ರೆ ನಾವು ಸಿಕ್ಕಾಕೊಳ್ತೀವಲ್ಲ ಅಂತಕ್ಕಂಥದ್ದು ಆತಂಕ ಆಯ್ತು ಅವರಿಗೆ, ಪಾಂಡವರಿಗೆ. ಬಹಳ ಆಕ್ರೋಶ ವ್ಯಕ್ತಪಡಿಸ್ತಾರೆ ಅವರು, ಇವನು ಕೀಚಕನ್ನು ಏನಾರು ಮಾಡಿ ಮುಗಿಸ್ಬೇಕು. ಆಗ ಅವತ್ತು ರಾತ್ರಿಯೇ ದ್ರೌಪದಿ ಮತ್ತೆ ಬರ್ತಂತ ಹೇಳಿರ್ತಾಳೆ ಅವನಿಗೆ, ಕೀಚಕನಿಗೆ. ಇವನು ಭೀಮನ ಹೇಳಿ ಕಳಿಸಿರ್ತಾನೆ, ಇಲ್ಲ ಈ ರೀತಿ ನೀನು ರಾತ್ರಿ ಹೋಗಿಬಿಡು, ನಾನು ಹಿಂದೆ ಒಂದು ಬೇರೆ ಮಾರುವೇಷದಿಂದ ನಾನು ಬರ್ತೀನಿ, ಆ ಭವನದಲ್ಲಿ ಬಂದು ಅವನನ್ನು ಕೀಚಕನನ್ನು ಮುಗಿಸ್ಬಿಡೋಣ ಅಂತಕ್ಕಂಥದ್ದು. ಅವನು ಮುಗಿಸ್ಬಿಟ್ರೆ 2 ಸಮಸ್ಯೆ ಬಗೆಹರಿತವೆ. ಒಂದು ದ್ರೌಪದಿ ಸಮಸ್ಯೆ ಬಗೆಹರಿತತೆ, ನಾಳೆ ಎಲ್ಲರನ್ನ ಪ್ರದರ್ಶನ ಏರ್ಪಡಿಸ್ತಂತ ಹೇಳಿದ್ನಲ್ಲ ಆ ಒಂದು ಸಮಸ್ಯೆನೂ ಸಹ ಬಗೆಹರಿತತೆ ಅಂತಕ್ಕಂಥದ್ದನ್ನು ನಿರ್ಧಾರ ಮಾಡಿ ಕೀಚಕನನ್ನು ವಧೆ ಮಾಡಲೇಬೇಕು ಅಂತಕ್ಕಂಥ ತೀರ್ಮಾನವನ್ನು ತೆಗೆದುಕೊಂಡು ಭೀಮ ಅದಕ್ಕೆ ಆ ಒಂದು ಕೆಲಸಕ್ಕೆ ಅಣಿಯಾಗ್ತಾನೆ. ಅದೇ ರೀತಿ ಯಥಾ ಪ್ರಕಾರ ಹಾಕಿ ಆ ಒಂದು ಕೀಚಕನ ಭವನಕ್ಕೆ ಹೋಗ್ತಾಳೆ ದ್ರೌಪದಿ ಹೋಗ್ತಾಳಲ್ಲ, ಅವಾಗ ನೋಡ್ತಾನೆ, ಗುರುತಿಸ್ತಾನೆ ಇವನು, ಇವಾಗ ದ್ರೌಪದಿ ಅಂತ ಗೊತ್ತಾಗ್ಬಿಡ್ದತ್ತೆ ಆಕಿ. ಯಾರಿಗೆ? ಕೀಚಕನಿಗೆ ಗೊತ್ತಾಯಿತು, ಈಗ ದ್ರೌಪದಿ ಪಾಂಡವರ 5 ಜನ ಇಲ್ಲೇ ಅದಾರೆ ಅಂತಕ್ಕಂಥದ್ದು ಗೊತ್ತಾಯಿತು. ಹೇಳ್ತಾನೆ ನೋಡ್ರಿ, ದ್ರೌಪದಿಗೆ ಹೇಳ್ತಾನೆ, ನಿಮ್ಮ ರಹಸ್ಯ ಗೊತ್ತು ಅಂತ ಹೇಳ್ತಾನೆ. ನೀವು 5 ಜನ ಪಾಂಡವರು, ನೀನು ದ್ರೌಪದಿ ಅಂತಕ್ಕಂಥದ್ದು ನನಗೆ ಗೊತ್ತು ಅಂತಕ್ಕಂಥದ್ದು ನೇರವಾಗಿ ಹೇಳ್ತಾನೆ. ಅಂದರೆ ಬ್ಲ್ಯಾಕ್ ಮೇಲ್ ಮಾಡ್ತಾನೆ ಆಕೆ ದ್ರೌಪದಿಗೆ. ಗೊತ್ತು, ನೀನು ನನಗೆ ಸಹಕರಿಸಿದರೆ ನಿಮ್ಮ ವಿಷಯ ನಾನು ಬೇರೆಯವ್ರಿಗೆ ಹೇಳಲ್ಲ, ಇಲ್ಲಪ್ಪ ಅಂತಂದ್ರೆ ನಾಳೆ ಎಲ್ಲರನ್ನೂ ಪ್ರದರ್ಶನ ಏರ್ಪಡಿಸ್ತೀನಿ, ನೀವು ಮತ್ತೆ 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸ ಹೋಗಬೇಕಾಗುತ್ತೆ. ದುರ್ಯೋಧನ, ದುಶ್ಯಾಸನ, ಶಕುನಿ ಬಂದಿದ್ದಾರೆ ಆಲ್ರೆಡಿ, ಅದನ್ನ ಹೇಳ್ಬಿಟ್ಟಿನಿ ನಾನು ಅವರಿಗೆ. ನೀನು ನನಗೆ ಸಹಕರಿಸಿಬಿಟ್ರೆ ನಾನು ಈ ವಿಷಯವನ್ನು ಹೇಳಲ್ಲ ಅಂತಕ್ಕಂಥ ಒಂದು ಬ್ಲ್ಯಾಕ್ ಮೇಲ್ ಮಾಡ್ತಾನೆ ದ್ರೌಪದಿ. ಬೆದರಿಕೆ ಆಗ್ತಾನೆ, ನೀನು ರಾತ್ರಿ ನನ್ನ ಭವನಕ್ಕೆ ಬರಬೇಕು, ರಾತ್ರಿ ನನ್ನ ಜೊತೆಗೆ ಬರಬೇಕು ನೀನು ನನ್ನ ಭವನಕ್ಕೆ ಅಂತ ಹೇಳ್ತಾನೆ. ಆಕೆ ದ್ರೌಪದಿ ಹೂ ಅಂತಾಳೆ. ಯಾಕಂದರೆ ಇವರೆಲ್ಲ ಪ್ಲ್ಯಾನ್ ಮಾಡಿದ್ರು ಪಾಂಡವರು ಅವ್ನು ಹೆಂಗೆ ಮುಗಿಸ್ಬೇಕು ಅಂತ ಒಂದು ಕೀಚಕನನ್ನು. ಹಂಗಾಗಿ ಆಕೆ ಸುಮ್ಮನೆ ಇರ್ತಾಳೆ, ಸಮ್ಮತಿ ವ್ಯಕ್ತಪಡಿಸ್ತಾಳೆ ರಾತ್ರಿ ಬರೋದಕ್ಕೆ. ನೋಡಿ ಹೇಳ್ತಾನೆ, ನೀನು ನನಗೆ ಸಹಕರಿಸಿದರೆ ನಿಮ್ಮನ್ನು ಪಾರು ಮಾಡುವೇನು ಅಂತ ಹೇಳ್ತಾನೆ. ನಾನು ಹೇಳ್ದಂಗೆ ಕೇಳಿದರೆ ನಿಮ್ಮನ್ನು ಪಾರು ಮಾಡ್ತೀನಿ, ಕೌರವರಿಂದ ನಿಮ್ಮನ್ನು ಪಾರು ಮಾಡ್ತೀನಿ. ಇಲ್ಲಪ್ಪ ಅಂತಂದ್ರೆ ನೀವು ಮತ್ತೆ 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸಕ್ಕೆ ನೀವು ಹೋಗಬೇಕಾಗಿದೆ ಅಂತಕ್ಕಂಥದ್ದನ್ನು ಹೇಳ್ತಾನೆ. ಆ ಒಂದು ವಿಷಯವನ್ನು ದ್ರೌಪದಿ ತಿಳಿಸ್ತಾಳೆ, ಪಾಂಡವರಿಗೆಲ್ಲ ವಿಷಯವನ್ನು ತಿಳಿಸ್ತಾಳೆ. ಅಲ್ಲಿಗೆ ಕರೆಕ್ಟಾಗಿ 15 ದಿವಸ ಉಳಿದಿದೆ, 11 ತಿಂಗಳಾಗಿದೆ. ಇನ್ನು ಅಜ್ಞಾತವಾಸ ಮುಗಿಯೋದಕ್ಕೆ 15 ದಿವಸ ಇದೆ. 15 ದಿವಸ ಹೆಂಗಾದರೂ ಮಾಡಿ ಇವರು ಅಜ್ಞಾತದಲ್ಲಿ ಇದ್ದುಬಿಟ್ರೆ ಅವರು ಮತ್ತೆ ಅವರು ಒಂದು ಹಸ್ತಿನಾಪುರಕ್ಕೆ ಹೋಗಿ ತಮ್ಮ ಒಂದು ಪಾಲನ್ನು ಕೇಳೋದಕ್ಕೆ ಆ ಒಂದು ಶಕ್ತಿ ಬರುತ್ತೆ. ಇಲ್ಲಪ್ಪ ಅಂತಂದ್ರೆ ಮತ್ತೆ ಅವ್ರು ಗುರ್ತಿಡಿದ್ರೆ ನಾವು ಮತ್ತೆ ವನವಾಸ ಹೋಗಬೇಕಲ್ಲ ಅಂತಕ್ಕಂಥದ್ದು ಇವರಿಗೆ ಆತಂಕ. ಇವರು ಸಮಾಲೋಚನೆ ನಡೆಸ್ತಾರೆ. ಮತ್ತು ಪ್ರತಿದಿನ ರಾತ್ರಿ ಸೇರ್ತಾ ಇರ್ತಾರಲ್ಲ ಪಾಂಡವರು, ಸಮಾಲೋಚನೆ ಮಾಡಿ ನೋಡ್ರಿ, ಮತ್ಸ್ಯ ದೇಶದ ವಿರಾಟನ ಸ್ಥಾನ ಅಲಂಕರಿಸಲು ಕೀಚಕ ಉತ್ಸುಕ. ಅವನು ಕೀಚಕಂದ ಪ್ಲ್ಯಾನ್ ಏನಂತಂದರೆ ಆ ಒಂದು ವಿರಾಟ ರಾಜನನ್ನು ಕೊಂದು ತಾನೇ ರಾಜ ಆಗಬೇಕಂತ. ಮತ್ಸ್ಯ ದೇಶದ ರಾಜ ತಾನೇ ಆಗಬೇಕು, ವಿರಾಟ ರಾಜನನ್ನು ಕೊಂದು ಬಿಡಬೇಕು ಅಂತಕ್ಕಂಥ ಉದ್ದೇಶ. ಅದಕ್ಕೆ ಕೌರವರ ಸಪೋರ್ಟ್ ಬೇಕು ಅಂತಕ್ಕಂಥದ್ದು ಅದು ಅವನ ಪ್ಲ್ಯಾನ್ ಆಗಿತ್ತು, ಕೀಚಕನ ಪ್ಲ್ಯಾನ್ ಅದು. ಕೀಚಕ, ದುರ್ಯೋಧನ, ದುಶ್ಯಾಸನ, ಶಕುನಿ ಇವ್ರು 4 ಸೇರಿ ಒಂದು ಪ್ಲ್ಯಾನನ್ನು ಮಾಡಿರ್ತಾರೆ, ಒಂದು ಸಂಚನ್ನು ಮಾಡ್ತಾರೆ ಇವ್ರು 4 ಸೇರಿ. ವಿರಾಟನ ಮೇಲೆ ಆಕ್ರಮಣ ಮಾಡಿ ವಧೆ ಮಾಡಿ. ಕೀಚಕ ಹೇಳ್ತಾನೆ ನೋಡ್ರಿ, ತನ್ನ ಅಕ್ಕನ ಗಂಡ ವಿರಾಟ ರಾಜ,
ವಿರಾಟನ ಮೇಲೆ ಹಸ್ತಿನಾಪುರದ ದುರ್ಯೋಧನ ಇವರೆಲ್ಲ ನೀವು ದಾಳಿ ಮಾಡಿರಿ ಅಂತ ಹೇಳ್ತಾನೆ ಕೀಚಕ. ನೀವು ದಾಳಿ ಮಾಡಿ ವಿರಾಟ ರಾಜನನ್ನು ಸಾಯಿಸ್ರಿ, ಅವಾಗ ನಾನು ರಾಜ ಆಗ್ತೀನಿ. ನಾನು ರಾಜ ಆದರೆ ಅವ್ರು ಪಾಂಡವರನ್ನು ದ್ರೌಪದಿಯನ್ನು ತಂದು ನಿಮ್ಮ ಎದುರು ನಿಲ್ಲಿಸ್ತೀನಿ. ನಾನು ನನಗೆ ಸಹಾಯ ಮಾಡಿರಿ, ನಾನು ರಾಜ ಆಗಿ ಸಹಾಯ ಮಾಡಿರಿ, ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತಂದು ಒಪ್ಪಂದ ಮಾಡ್ಕೊತಾರೆ ಅವರಿಬ್ಬರು. ನೀವು ನನಗೆ ಸಹಾಯ ಮಾಡಿದರೆ ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತಕ್ಕಂಥದ್ದು ಇವ್ರು ನಾಲ್ವರು ಸೇರಿ ಒಪ್ಪಂದ ಮಾಡ್ಕೊಳ್ತಾರೆ. ಪಾಂಡವರನ್ನು ನಿಮ್ಮೆದುರು ನಿಲ್ಲಿಸುವೆನು, ನಾನು ರಾಜ ಆದ ತಕ್ಷಣವೇ ನಿಮ್ಮ ಪಾಂಡವರನ್ನು ನನಗೆ ಗೊತ್ತಾದರೆ ಎಲ್ಲಿದಾರ ಅಂತಂದು ಅವ್ರು ನಿಮ್ಮೆದುರು ದ್ರೌಪದಿ ನಡ್ಕೊಂಬಂದ್ರೆ ಅವಾಗ ಪಾಂಡವರು ಹೊರಗೆ ಬಂದೇ ಬರ್ತಾರೆ ಅಂತಕ್ಕಂಥದ್ದು ಗೊತ್ತವನಿಗೆ. ಇಂಥ ಒಂದು ಯೋಜನೆಯನ್ನು ಪಾಂಡವರಿಗೆ ಗೊತ್ತಾಯ್ತು. ಈ ರೀತಿ ಕೀಚಕ ಒಂದು ದುಷ್ಟ ಯೋಜನೆಯನ್ನು ಮಾಡಿದ್ದಾನೆ, ವಿರಾಟ ರಾಜನನ್ನೇ ಕೊಲಿಸ್ತಕ್ಕಂಥ ಯೋಜನೆಯನ್ನು ಮಾಡಿದ್ದಾನೆ, ತಾನು ರಾಜ ಆಗ್ತಕ್ಕಂಥ ಯೋಜನೆಯನ್ನು ಮಾಡಿದ್ದಾನೆ, ಆಮೇಲೆ ನಮ್ಮನ್ನು ಅವ್ರಿಗೆ ಹಿಡ್ಕೊಡ್ತಕ್ಕಂಥ ಯೋಚನೆ ಮಾಡಿದ್ದಾನೆ ಅಂತಕ್ಕಂಥದ್ದು ಪಾಂಡವರಿಗೆ ಗೊತ್ತಾಗ್ಬಿಡುತ್ತೆ. ವಿರಾಟನಿಗೆ ವಿಶ್ವಾಸಘಾತ ಮಾಡುವ ಕೀಚಕನ ಯೋಜನೆ ತಿಳಿದ ಪಾಂಡವರು ತನ್ನ ಅಕ್ಕನ ಗಂಡನಿಗೆ ಒಂದು ಮೋಸವನ್ನು ಮಾಡ್ತಾನಲ್ಲ ಅಂತಕ್ಕಂಥ ಒಂದು ನೋವು ಇವರಿಗೆ ಪಾಂಡವರಿಗಾತು. ಹಿಂದೆ ನಾವು ರಾಜರುಗಳನ್ನು ನೋಡಿದಾಗ ಅನೇಕ ರಾಜರುಗಳು ತಂದೆಯನ್ನೇ ಸೆರೆಮನೆಯಲ್ಲಿಟ್ಟು ತಾವು ರಾಜರಾಗಿರ್ತಕ್ಕಂಥದ್ದನ್ನು ನಮ್ಮ ಭಾರತದ ಇತಿಹಾಸದಲ್ಲೇ ನಾವು ನೋಡ್ತೀವಿ. ಅನೇಕ ಮುಸ್ಲಿಂ ರಾಜರುಗಳು, ಔರಂಗಜೇಬ್ ಅಂತಕ್ಕಂಥ ಒಬ್ಬ ರಾಜ ತನ್ನ ತಂದೆಯನ್ನೇ ಸೆರೆಮನೆಯಲ್ಲಿಟ್ಟು ತಾನೇ ರಾಜ ಆಗ್ತಾನೆ. ಹಾಗೆ ಇತಿಹಾಸದಲ್ಲಿ ನಮ್ಮ ಭಾರತದಲ್ಲಿ ಅಂಥ ಅನೇಕ ಉದಾಹರಣೆಗಳು ಸಿಗ್ತವೆ. ಕೀಚಕನ ವಧೆಗೆ ಪಾಂಡವರ ನಿರ್ಧಾರ. ಇದಕ್ಕೆಲ್ಲ ಪರಿಹಾರ ಅಂತಂದರೆ ಒಂದು ಕೀಚಕನನ್ನು ನಾವು ಸಾಯಿಸಲೇಬೇಕು ಅಂತಕ್ಕಂಥ ನಿರ್ಧಾರವನ್ನು ಮಾಡ್ತಾರೆ. ಈ ದಿನ ಪಾಂಡವರು ಕೀಚಕನ ವಧೆ ಮಾಡುವರು, ಆಗ ಅವರನ್ನು ಗುರುತಿಸೋಣ. ನೋಡ್ರಿ, ಶಕುನಿಗೆಲ್ಲ ಗೊತ್ತಿರ್ತದೆ, ಅವನು ಭಾಳ ಜಾಣ. ಕೀಚಕನ ಬಿಡಲ್ಲ ಅವರು. ಇವನು ದ್ರೌಪದಿ ತಂಟೆಗೆ ಹೋಗ್ಯಾನಂದರೆ ಕೀಚಕನನ್ನು ಪಾಂಡವರು ಸುಮ್ಮನೆ ಬಿಡಲ್ಲ, ಅವನ್ನ ಸಾಯಿಸ್ತಾರೆ. ಕೀಚಕನ ಸಾಯಿಸಿದಾಗ ಕೀಚಕನನ್ನು ಸಾಯಿಸ್ತಕ್ಕಂಥ ಒಂದು ಶಕ್ತಿ ಯಾರದರಲ್ಲಿದೆ ಅಂದರೆ ಅದು ಭೀಮನಲ್ಲಿ ಮಾತ್ರ. ಹಾಗಾಗಿ ನಾವು ಅವಾಗ ಪಾಂಡವರನ್ನು ನಾವು ಗುರ್ತಿಡಿಬೋದು ಅಂತಕ್ಕಂಥದ್ದು ಒಂದು ಶಕುನಿಯ ಪ್ಲ್ಯಾನ್. ಅದೇ ರೀತಿ ಆ ದಿವಸ ರಾತ್ರಿ ಕೀಚಕನ ಭವನಕ್ಕೆ ಬರಬೇಕು ದ್ರೌಪದಿ. ಅದೇ ರೀತಿ ಎಲ್ಲ ವ್ಯವಸ್ಥೆಯನ್ನು ಮಾಡಿರ್ತಾನೆ ಕೀಚಕ. ಹೊರಗಡೆ ಕೀಚಕನ ಭವನದ ಹೊರಗಡೆ ಎಲ್ಲರಿಗೂ ಹೇಳ್ತಾನೆ. ಅವರೇನು ಸೈನಿಕರು ಶಸ್ತ್ರಸಜ್ಜಿತವಾಗಿರ್ತಾರಲ್ಲ ಅವರಿಗೆಲ್ಲ ಹೇಳ್ತಾನೆ, ಯಾರು ಬಂದರೂ ಒಳಗೆ ಬಿಡಬೇಡ್ರಿ ಅಂತ ಹೇಳಿರ್ತಾನೆ ಅವನು. ದ್ರೌಪದಿ ಸೈರೇಂದ್ರಿ ಒಳಗೆ ಬರಬೇಕು ನನ್ನ ಭವನದಲ್ಲಿ. ಆ ನಂತರ ಯಾರೇ ಬಂದರೂ ನೀವು ಹೊರಗಡೆ ಬಿಡಬಾರ್ದು ಅಂತಕ್ಕಂಥ ಒಂದು ಕಟ್ಟುನಿಟ್ಟಿನ ಆದೇಶವನ್ನು ಮಾಡಿರ್ತಾನೆ. ಯಾರಿಗೂ ಕಕ್ಷೆಗೆ ಪ್ರವೇಶವಿಲ್ಲ. ಕೀಚಕ ಸೈನಿಕರಿಗೆ ಕಟ್ಟಾಜ್ಞೆಯನ್ನು ಮಾಡ್ತಾನೆ. ಆಗ ಆ ಒಂದು ಕಕ್ಷೆಗೆ ಬಂದ ದ್ರೌಪದಿ ಜೊತೆಗೆ ಇವನು ಭೀಮಗೂಡನು ಮಾರುವೇಷದಿಂದ ಒಳಗೆ ಎಂಟ್ರಿ ಆಗಿಬಿಟ್ಟಿರ್ತಾನೆ. ಆ ಒಂದು ಕೀಚಕನ ಭವನದಲ್ಲಿ ಅವನು ಮೊದಲೇ ಹೋಗಿಬಿಟ್ಟಿರ್ತಾನೆ ಒಳಗೆ. ಜೊತೆಗೆ ಸೈರೇಂದ್ರಿ ರೂಪದಲ್ಲಿರ್ತಕ್ಕಂಥ ದ್ರೌಪದಿ ಬರ್ತಾಳೆ. ಅವನು ಕೀಚಕನ ಆನಂದಕ್ಕೆ ಪಾರನೇ ಇಲ್ಲ, ಈಗ ಒಪ್ಪಿಕೊಂಡು ಬಂದುಬಿಟ್ಲಲ್ಲ ಅಂತಕ್ಕಂಥದ್ದು. ಅಂದರೆ ಎದುರಿಸಿರ್ತಾನೆ, ಬ್ಲಾಕ್ ಮೇಲ್ ಮಾಡಿರ್ತಾನಲ್ಲ ಆಕೆಗೆ. ಇಬ್ಬರು ಮುಖಾಮುಖಿ ಆಗ್ತಾರೆ, ಕೀಚಕ ಮತ್ತು ದ್ರೌಪದಿ ಮುಖಾಮುಖಿ ಆಗ್ತಾರೆ. ಆವಾಗ ಮಾತಾಡ್ತಾರೆ ಎಲ್ಲ. ಮಾತಾಡಿದಾಗ ಅವಾಗ ಯಾವಾಗ ಇವನು ಆಕೆ ಹತ್ರ ಬರ್ತಾನೋ ಭೀಮ ಅಲ್ಲಿ ಬಚ್ಚಿಕೊಂಡಿರ್ತಾನೆ ಒಳಗಡೆ. ಭೀಮ ಬರ್ತಾನೆ, ಎದುರಿಗೆ ಬಂದು ಹೇಳ್ತಾನೆ, ನಿನ್ನ ಧ್ವನಿ ಹೊರಗೆ ಹೋಗಲ್ಲ ಅಂತ ಹೇಳ್ತಾನೆ ಭೀಮ. ಗೊತ್ತಾಗ್ಬಿಡ್ತದೆ ಇವನು ಭೀಮ ಅಂತ ಕೀಚಕನಿಗೆ ಗೊತ್ತಾಗ್ಬಿಡುತ್ತೆ. ನಿನ್ನ ಧ್ವನಿ ಇವತ್ತು ಹೊರಗೆ ಹೋಗಲ್ಲ, ಇವತ್ತು ನಿನ್ನಿಲ್ಲೇ ಸಾಯಿಸಿಬಿಡ್ತೀನಿ ಅಂತಕ್ಕಂಥದ್ದನ್ನು ಭೀಮ ಹೇಳ್ತಾನೆ ಕೀಚಕನಿಗೆ. ಬಹಳ ಒಡೆದಾಟ ಆಗ್ತದೆ, ಮಲ್ಲಯುದ್ಧ ಇಬ್ಬರಿಗೂ ಮಾರಾಮಾರಿ. ಬೃಹನ್ನಳೆಯ ನೃತ್ಯದ ಸದ್ದು ಜೊತೆಗೆ ಅಲ್ಲಿ ಇವರೆಲ್ಲ ಮೊದಲೇ ಪ್ರಿಪೇರ್ ಮಾಡಿರ್ತಾರೆ ಪಾಂಡವರು. ಆ ಒಂದು ಭವನದ ಪಕ್ಕದಲ್ಲೇ ಅರ್ಜುನ ಬೃಹನ್ನಳೆ ಉತ್ತರಿಗೆ ನಾಟ್ಯವನ್ನು ಹೇಳ್ಕೊಡ್ತಕ್ಕಂಥದ್ದು, ಜೊತೆಗೆ ತಬಲಾ ಸೌಂಡು, ಈ ಎಲ್ಲ ಶಬ್ದದಿಂದ ಇವರು ಹೊಡೆದಾಡ್ತಕ್ಕಂಥ ಶಬ್ದ ಹೊರಗಡೆ ಕೇಳಬಾರ್ದು. ಭೀಮ ಮತ್ತು ಕೀಚಕ ಹೊಡೆದಾಡ್ತಕ್ಕಂಥ ಶಬ್ದ. ಯಾಕಂದ್ರೆ ಅವನೇನು ಕೀಚಕ ಸುಮ್ಮನೆ ಸಾಯಲ್ಲ, ಭಾಳ ದೊಡ್ಡ ಮಟ್ಟದಲ್ಲಿ ಹೊಡೆದಾಟ ಆಗ್ತದೆ, ಮಲ್ಲಯುದ್ಧ ಆಗ್ತದೆ. ಆ ಒಂದು ಶಬ್ದ ಹೊರಗಡೆ ಕೇಳಬಾರ್ದಲ್ಲ. ಆಮೇಲೆ ಕೀಚಕ ಮೊದಲೇ ಆಜ್ಞೆ ಮಾಡಿಬಿಟ್ಟಿದ್ದ ಅಲ್ಲಿ ಸೈನಿಕರಿಗೆ, ಯಾರನ್ನು ಒಳಗೆ ಬಿಡಬಾರ್ದು ಅಂತ ಸಹ ಒಂದು ಆಜ್ಞೆ ಮಾಡಿದ್ದ. ಹಾಗಾಗಿ ಈ ಕಡೆಗೆ ಒಂದು ದ್ರೌಪದಿಯ ಒಂದು ತಬಲ ನಾಟ್ಯದ ಶಬ್ದ ಇವೆಲ್ಲ ಸೇರಿ ಇವರಿಬ್ಬರು ಹೊಡೆದಾಡ್ತಕ್ಕಂಥ ಶಬ್ದ ಆ ಒಂದು ಕೀಚಕನ ಭವನದಿಂದ ಹೊರಗೆ ಬರ್ತಾನೆ ಇಲ್ಲ. ಒಳಗೆ ಏನು ನಡೀತೈತೆ ಅಂತಕ್ಕಂಥದ್ದು ಹೊರಗಿರ್ತಕ್ಕಂಥವ್ರಿಗೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಆ ರೀತಿ ಅವರು ಪಾಂಡವರು ವ್ಯವಸ್ಥೆಯನ್ನು ಮಾಡಿರ್ತಾರೆ. ಒಂದು ತಬಲದ ಶಬ್ದ, ಗೆಜ್ಜೆಯ ಶಬ್ದ ಎಲ್ಲನೂ ಸಹ ಇರ್ತದೆ ಅಲ್ಲಿ. ಇವ್ರು ಹೊಡೆದಾಡ್ತಕ್ಕಂಥ ಶಬ್ದ ಹೊರಗಡೆ ಕೇಳ್ತಾ ಇರಲ್ಲ. ದ್ರೌಪದಿ ಕಾಲಿಗೆ ಬೀಳಿಸಿದ ಭೀಮ, ಅವನು ಹೊಡೆದು ಏನು ಮಾಡ್ತಾನೆ, ದ್ರೌಪದಿಯ ಕಾಲಿಗೆ ಬೀಳಿಸ್ತಾನೆ ಅವನು ಕೀಚಕನನ್ನು. ನೀನು ಇಲ್ಲಿಂದ ಹೊರ ಹೋಗಲಾಗದು,
ಕೀಚಕ ಏನು ಹೇಳ್ತಾನೆ, ಹೊರಗಡೆ ದುರ್ಯೋಧನ ಅದಾರೆ, ನಾನು ಅವ್ರಿಗೆ ಹೇಳ್ತೀನಿ ಇವ್ರಿಗೆ ಹೇಳ್ದೆ ಅಂತ ಹೇಳ್ತಾನೆ. ಶಕುನಿ ಅವರೆಲ್ಲ ಅದಾರೆ, ನಿಮ್ಮನ್ನೆಲ್ಲ ಗೊತ್ತಿಡಿತಾರೆ, ನೀನು ಹೊರಗೆ ಹೋದ್ರೆ ತಾನೇ ನೀನು ಹೇಳೋದು, ನಿನ್ನ ಹೊರಗೆ ಇಲ್ಲಿಂದ ಬಿಡಲ್ಲ ನಾನು ಇವತ್ತು, ಮುಗೀತು, ನಿಂದು ಇಲ್ಲೇ ಜೀವ ಹೋಗ್ತದೆ ಅಂತಕ್ಕಂಥದ್ದನ್ನು ಭೀಮ ಹೇಳ್ತಾನೆ. ದುರ್ಯೋಧನನಿಗೆ ಯಾರು ಹೇಳುವರು? ದ್ರೌಪದಿ ಹೇಳ್ತಾಳೆ, ದುರ್ಯೋಧನನಿಗೆ ಯಾರು ಹೇಳ್ತಾರೆ? ಈಗ ನಿನ್ನ ಪ್ರಾಣನೇ ಇಲ್ಲಿ ಹೋಗ್ತದೆ, ಈ ಭವನದಲ್ಲೇ ನಿನ್ನ ಪ್ರಾಣ ಹೋಗ್ತಾಯಿದೆ. ಈ ಕಡೆ ಹೊರಗಡಿರ್ತಕ್ಕಂಥ ದುರ್ಯೋಧನ, ದುಶ್ಯಾಸನ, ಶಕುನಿ ಏನಿರ್ತಾರಲ್ಲ, ಇವ್ರಿಗೆ ಅನುಮಾನ ಬಂತು, ಕೀಚಕನ ಮೇಲೆ ಅನುಮಾನ ಬಂತು. ಕೀಚಕ ಒಳಗೆ ಹೋಗಿರ್ತಕ್ಕಂಥವನು ಹೊರಗೆ ಬರ್ತಾನೆ ಇಲ್ಲಲ್ಲ, ಏನೋ ಸಮಸ್ಯೆ ಆಗ್ತಾಯಿದೆ, ಇವನ ಜೀವಕ್ಕೆ ಏನೋ ಅಪಾಯ ಇದೆ, ಕೀಚಕನ ಜೀವನಕ್ಕೆ ಅಂತಕ್ಕಂಥದ್ದು, ಕೀಚಕನ ಜೀವಕ್ಕೆ ಏನೋ ಅಪಾಯ ಐತೆ ಅಂತಕ್ಕಂಥದ್ದು ಶಕುನಿಗೆ ಅನುಮಾನ ಬರ್ತೈತಿ. ಅವಾಗ ಏನು ಮಾಡ್ತಾನೆ, ಅವನು ಜೋರಾಗಿ ಬರ್ತಾರೆ ದುರ್ಯೋಧನ, ದುಶ್ಯಾಸನ, ಶಕುನಿ ಎಲ್ಲಿಗೆ, ಕೀಚಕನ ಭವನಕ್ಕೆ ಬರ್ತಾರೆ ನೋಡ್ಬೇಕಂತಂದು. ಆದರೆ ಹೊರಗಿರ್ತಕ್ಕಂಥ ಸೈನಿಕರು ಬಿಡಲ್ಲ, ಇಲ್ಲ ಕೀಚಕ ಹೇಳ್ಬಿಟ್ಟಿದ್ದಾನೆ, ಯಾರನ್ನ ಒಳಗೆ ಬಿಡಬೇಡ ಅಂತ ಹೇಳಿದಾನೆ, ನಾವು ಯಾರನ್ನ ಬಿಡಲ್ಲ ಅಂತಂದು ಇವ್ರು ಹೊರಗೆ ಹಾಕಿಬಿಡ್ತಾರೋ. ಕೀಚಕನ ರಕ್ಷಣೆ ಮಾಡಬೇಕು ಅಂತ ಹೇಳ್ತಾನೆ ನೋಡ್ರಿ, ಆದರೆ ಇವ್ರನ್ನ ಒಳಗೆ ಬಿಡಲ್ಲ, ಇವ್ರನ್ನ ಯಾರನ್ನ ಒಳಗೆ ಬಿಡಲ್ಲ. ಅಷ್ಟೊತ್ತಿಗೆ ಏನು ಮಾಡ್ತಾನೆ, ಭೀಮ ಕೀಚಕನನ್ನು ಸಾಯಿಸಿಬಿಡ್ತಾನೆ, ಒದಿಸಿಬಿಡ್ತಾನೆ. ಅದು ಯಾವಾಗ ರಾತ್ರಿ ಹೊತ್ತಿನಾಗ ಆಗಿರ್ತಕ್ಕಂಥದ್ದು ಇದು ಘಟನೆ. ದಿವಸ ಬೆಳಗ್ಗೆ ಗೊತ್ತಾಗ್ತದೆ, ಇಡೀ ರಾಜ್ಯದಲ್ಲಿ ಕೀಚಕ ಸತ್ತೋಗ್ಬಿಟ್ಟಾನೆ, ಯಾರೋ ಸಾಯಿಸ್ಯಾರೆ, ಭೀಮ ಅಂತ ಗೊತ್ತಿಲ್ಲ, ಯಾರೋ ಸಾಯಿಸ್ಯಾರೆ. ಇವ್ರಿಗೆ ಇವ್ರಿಗೆ ಕೌರವರಿಗೆ ಗೊತ್ತಾಗ್ಬಿಡ್ತು ಇವನು ಭೀಮನೇ ಸಾಯಿಸಿರೋದು ಅಂತಕ್ಕಂಥದ್ದು. ಆದರೆ ಬೇರೆಯವ್ರಿಗೆ ಗೊತ್ತಿಲ್ಲ. ಕೀಚಕನ ವಧೆ ಆಯಿತು, ಕೀಚಕನ ವಧೆ ಆಯಿತು ಅಂದ ತಕ್ಷಣವೇ ಭಾಳ ಸಂತೋಷಪಟ್ಟಿರ್ತಕ್ಕಂಥವನು ವಿರಾಟ ರಾಜ. ಯಾಕಂದ್ರೆ ಆ ವಿರಾಟ ರಾಜನಿಗೆ ಇವನಿಂದ ಭಾಳ ಕಿರುಕುಳ ಇರ್ತದೆ, ಹಂಗಾಗಿ ಅವನು ಭಾಳ ಸಂತೋಷ ಪಡ್ತಾನೆ. ವಧೆಯ ವಿಚಾರ ತಿಳಿದ ವಿರಾಟ, ದುರ್ಯೋಧನನ ಆಕ್ರೋಶ ಇವ್ರಿಗೆ ಹೆಂಗಾಗ್ಬಿಡ್ತು ದುರ್ಯೋಧನನಿಗೆ ಅಂದರೆ, ಕೈಗೆ ಬಂತತ್ತು ಬಾಯಿಗೆ ಬರಲಿಲ್ಲಲ್ಲ ಅಂತಂದು. ದಿವಸ ಬೆಳಗ್ಗೆ ಎಲ್ಲ ಪ್ರದರ್ಶನ ಏರ್ಪಡಿಸ್ತೀನಿ, ಅವ್ರನ್ನ ಗುರ್ತಿಡೀರಿ ಅಂತ ಹೇಳಿದ್ದ ಕೀಚಕ. ಅವನು ಮಾಡ್ತಿದ್ದ, ಹಂಗೆ ಮಾಡ್ತಿದ್ದ. ಇದು ಎಲ್ಲ ಎಡವಟ್ಟು ಆಗ್ಬಿಡ್ತದಲ್ಲ. ಪಾಂಡವ್ರನ್ನ ಮತ್ತೆ ನಾವು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಕಳಿಸ್ಬೇಕಂತಿತ್ತು, ಮತ್ತು ನಮಗೆ ಎಡವಟ್ಟು ಆತಲ್ಲ ಅಂತ ಇವನಿಗೆ ಭಾಳ ಸಿಟ್ಟು ಬಂದುಬಿಡ್ತು. ಅವಾಗ ಹೇಳ್ತಾನೆ ನೋಡ್ರಿ ದುರ್ಯೋಧನ, ಪಾಂಡವರನ್ನು ಹಿಡೀರಿ ಅಂತ ಹೇಳ್ತಾನೆ. ವಿರಾಟ ರಾಜನಿಗೆ ಹೇಳ್ತಾನೆ ಇವನು, ಪಾಂಡವರನ್ನು ಹುಡುಕ್ಸ್ರಿ, ಎಲ್ಲೇ ಅದಾರೆ, ಇಲ್ಲೇ ಅದಾರೆ, ಕೀಚಕನನ್ನು ಸಾಯಿಸಿರೋದು ಬೇರೆ ಯಾರಲ್ಲ, ಭೀಮನೇ ಸಾಯಿಸಿರೋದು. ದುರ್ಯೋಧನ ಹೇಳ್ತಾನೆ, ಆ ಶಕ್ತಿ ಭೀಮನಿಗೆ ಬಿಟ್ಟು ಬೇರೆಯವ್ರಿಗಿಲ್ಲ, ಹಂಗಾಗಿ ನೀವೆಲ್ಲಿದ್ದರೂ ನಿಮಗೆ ಗೊತ್ತೈತೆ, ಪಾಂಡವರು ಎಲ್ಲಿದ್ದಾರೆ ಅಂತ ಗೊತ್ತೈತೆ, ನೀವು ಹುಡುಕ್ಸ್ರಿ ಅಂತ ಹೇಳ್ತಾನೆ ದುರ್ಯೋಧನ. ಅವರು ಇಲ್ಲೇ ಇರುವರು, ಶಕುನಿ ಹೇಳ್ತಾನೆ, ಅವ್ರು ಇಲ್ಲೇ ಅದಾರೆ, ಹುಡುಕ್ಸ್ರಿ ಅಂತ ಹೇಳ್ತಾನೆ. ಆದರೆ ವಿರಾಟ ನಕಾರ, ಇಲ್ಲ ನಾನು ಆ ಕೆಲಸ ಮಾಡಲ್ಲ, ಇಲ್ಲಿ ಯಾರೂ ಇಲ್ಲ, ನಮ್ಮ ರಾಜ್ಯದಲ್ಲಿ ಅಂತಾರೆ ಯಾರಿಲ್ಲ, ಹೋಗ್ರಿ ಅಂತ ಹೇಳ್ತಾನೆ ವಿರಾಟ ರಾಜ. ಅವನಿಗೆ ಗೊತ್ತಿರ್ತದೆ ಪಾಂಡವರು ಅದರ ಮೊದಲು ಗೊತ್ತಿರ್ತದೆ. ಅವನು ಹೇಳ್ತಾನೆ, ವಿರಾಟ ರಾಜ ಇಲ್ಲ, ನಾನು ಆ ಕೆಲಸ ಮಾಡಲ್ಲ, ಅಂತಾರೆ ಯಾರೂ ಇಲ್ಲ, ನೀವು ಹೋಗ್ರಿ, ನಿಮ್ಮ ರಾಜ್ಯಕ್ಕೆ ನೀವು ವಾಪಸ್ ಹೋಗ್ರಿ ಅಂತಕ್ಕಂಥದ್ದನ್ನು ವಿರಾಟ ರಾಜ ಹೇಳ್ತಾನೆ. ಪರಿಣಾಮ ಎದುರಿಸಿರುವಿರಿ ನೋಡ್ರಿ, ಶಕುನಿ ಹೇಳ್ತಾನೆ, ನೀವು ಹಿಂಗೆ ಮಾಡಿದರೆ ಪರಿಣಾಮವನ್ನು ಎದುರಿಸ್ತೀರಿ, ನಿಮ್ಮ ಮತ್ಸ್ಯ ದೇಶದ ಮೇಲೆ ನಾವು ದಾಳಿ ಮಾಡ್ತೀವಿ, ಹಸ್ತಿನಾಪುರದಿಂದ ಸೈನ್ಯವನ್ನು ತೆಗೆದುಕೊಂಡು ಬಂದು ನಿಮ್ಮ ರಾಜ್ಯವನ್ನು ಧೂಳಿಪಟ ಮಾಡ್ತೀವಿ, ನಿಮ್ಮನ್ನೆಲ್ಲ ಸಾಯಿಸ್ತೀವಿ, ನಾವು ಹೇಳ್ದಂಗೆ ಕೇಳ್ರಿ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಒಂದು ವಿರಾಟ ರಾಜನಿಗೆ ಕೊಡ್ತಾರೆ. ಅವನು ಯಾವುದಕ್ಕೂ ಬಗ್ಗಲ್ಲ ವಿರಾಟ ರಾಜ. ಕೌರವರ ಗಡೀಪಾರಿಗೆ ಆದೇಶ. ಅವನು ಒಂದೇಟಿಗೆ ಏನು ಮಾಡ್ತಾನೆ, ನೀವು ಹೊರಗೆ ಹೋಗ್ಬೇಕು, ನಮ್ಮ ರಾಜ್ಯ ಬಿಟ್ಟು ಫಸ್ಟ್ ನೀವು ಹೊರಗೆ ಹೋಗ್ಬೇಕಂತ ಗಡೀಪಾರ ಆದೇಶ ಮಾಡ್ತಾನೆ. ಒಂದು ರಾಜಾಜ್ಞೆ, ಗಡೀಪಾರ ಅಂತಂದರೆ ರಾಜಾಜ್ಞೆ. ಇವತ್ತಿಗೂ ಸಹ ಗಡೀಪಾರ ಆದೇಶ ನಮ್ಮಲ್ಲಿದೆ. ಬಹುತೇಕ ನೀವು ಪೇಪರ್ಗಳಲ್ಲಿ ನೋಡಿರ್ಬೋದು. ಮೊನ್ನೆ ರೀಸೆಂಟಾಗಿ ಅವನು ಯಾರೋ ತಿಮರೋಡಿ ಅಂತಕ್ಕಂಥವನ್ನ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಿಂದನೇ ಗಡೀಪಾರು ಮಾಡಿ ಮಾನ್ವಿ ಕಳಿಸಿದ್ರು. ಅವನು ಒಂದು 3-4 ಸಾರಿ ಮಾನ್ವಿ ಕಳಿಸಿದ್ರು. ಅವನು ನಮ್ಮ ಒಂದು ಜಿಲ್ಲೆಯ ವ್ಯಾಪ್ತಿಯಲ್ಲಿ ಇರಲ್ಲ ಅಂತಕ್ಕಂಥದ್ದು, ನಮ್ಮ ಜಿಲ್ಲೆಯ ವ್ಯಾಪ್ತಿಯಲ್ಲಿ ನೀವು ಇರೋಂಗಿಲ್ಲ ಅಂತಕ್ಕಂಥದ್ದು. ಈ ರೀತಿ ಗಡೀಪಾರ ಆದೇಶವನ್ನು ವಿರಾಟ ರಾಜ ಮಾಡಿಬಿಟ್ಟ. ಇಲ್ಲಿ ದುರ್ಯೋಧನ, ದುಶ್ಯಾಸನ, ಶಕುನಿ ಇವರು 3 ನಮ್ಮ ರಾಜ್ಯದಲ್ಲಿ ತತ್ಕ್ಷಣದಿಂದ ಇರೋಂಗಿಲ್ಲ ಅಂತಕ್ಕಂಥ ಒಂದು ಆದೇಶವನ್ನು ಮಾಡಿದರು. ಅವಾಗ ಅನಿವಾರ್ಯವಾಗಿ ಅವ್ರು ಹೊರಗೆ ಹೋಗಲೇಬೇಕು ಅವರು. ಅವಾಗ ದುರ್ಯೋಧನ ಹೇಳ್ತಾನೆ ನೋಡ್ರಿ, ನಾವು ಶೀಘ್ರವೇ ದಂಡೆತ್ತಿ ಬರುವೆವು, ನಮ್ಮನ್ನು ಗಡೀಪಾರು ಮಾಡ್ತೀರಾ ನೀವು, ನಿಮ್ಮ ರಾಜ್ಯದ ಮೇಲೆ ದಂಡೆತ್ತಿ ಬಂದು ನಿಮ್ಮನ್ನೆಲ್ಲ ಭಸ್ಮ ಮಾಡ್ತೀನಿ, ನಾಶ ಮಾಡ್ತೀನಿ ಅಂತಕ್ಕಂಥದ್ದನ್ನು ಹೇಳಿ ಹೋಗ್ತಾನೆ ಅವನು. ಅವ್ರು ಹೋದ್ಮೇಲೆ ಪಾಂಡವರ ಹತ್ರ ಬರ್ತಾನೆ ವಿರಾಟ ರಾಜ. ಅವನಿಗೆ ಗೊತ್ತಾಯ್ತು ಇವರು ಪಾಂಡವರು ಅಂತಕ್ಕಂಥದ್ದು ಗೊತ್ತಿರ್ತೈತಿ. ಅವಾಗ ಆ ಒಂದು ಪಾಂಡವರ ಹತ್ರ ಬರ್ತಾನೆ ವಿರಾಟ ರಾಜ. ಆಗ ಪಾಂಡವರು ಅವನಿಗೆ ನಮಸ್ಕಾರ ಮಾಡ್ತಾರೆ. ಎಲ್ಲರೂ ನಮ್ಮನ್ನು ಇಷ್ಟು ದಿವಸ ನೀವು ರಕ್ಷಣೆ ಮಾಡಿದಿರಿ, ಯಾರಿಗೆ ಗೊತ್ತಾಗದಂಗೆ, ಕೌರವರಿಗೆ ನಮಗೆ ಒಂದು ಸುಳಿವು ಸಿಗದಂಗೆ ನೀವು ಅವರಿಗೆ ನಮಗೆ ಸಹಾಯ ಮಾಡಿದಿರಿ ಅಂತಂದು ಧನ್ಯವಾದವನ್ನು ಹೇಳ್ತಾರೆ ಅವರು. ಪಾಂಡವರು ಆ ಒಂದು ವಿರಾಟ ರಾಜನಿಗೆ ಧನ್ಯವಾದ ಹೇಳ್ತಾರೆ. ಆಗ ವಿರಾಟ ರಾಜ ಹೇಳ್ತಾನೆ ನೋಡ್ರಿ, ನೀವು ಹೋಗ್ರಿ, ಈಗ ಇಷ್ಟು ದಿವಸ ಆಯ್ತಲ್ಲ, ಇನ್ನೊಂದು ಸ್ವಲ್ಪ ದಿವಸ ಐತೆ, ಇನ್ನೊಂದು ಸ್ವಲ್ಪ ದಿವಸ ನೀವು ಎಲ್ಲರೂ ಇರ್ರಿ, ಈಗ
ದುರ್ಯೋಧನ ನಮ್ಮ ರಾಜ್ಯದ ಮೇಲೆ ಆಕ್ರಮಣ ಮಾಡ್ತಾನೆ. ಈಗ ವಾಪಸ್ ಹೋಗಿದ್ದಾನಲ್ಲ, ಈಗ ತತ್ಕ್ಷಣವೇ ಬರ್ತಾನೆ ಅವನು ಆಕ್ರಮಣ ಮಾಡೋಕ್ಕೆ. ಅವಾಗ ಬಂದ ತಕ್ಷಣವೇ ಮತ್ತೆ ನಿಮಗೆ ಸಮಸ್ಯೆ ಆಗ್ತೈತಿ, ಸಂಕಷ್ಟ ಆಗ್ತೈತಿ. ಹಂಗಾಗಿ ನೀವು ಎಲ್ಲಾದರೂ ಬೇರೆ ಕಡೆಗೆ, ಬೇರೆ ಒಂದು ರಾಜ್ಯದಲ್ಲಿ ಸ್ವಲ್ಪ ದಿವಸ ಕಾಲ ಕಳೀರಿ, ಅಲ್ಲಿಗೆ ನಿಮ್ಮ ಸಮಯ ಮುಗಿತತೆ ಅಂತಕ್ಕಂಥದ್ದನ್ನು ಒಂದು ಹಿತೈಷಿಯಾಗಿ ಹೇಳ್ತಾನೆ ವಿರಾಟರಾಜ. ಹಾಗೆ ಹೇಳ್ತಾನೆ ನೋಡ್ರಿ ಅರ್ಜುನ, ಇಲ್ಲ, ಇಂಥ ಒಂದು ಕಷ್ಟದ ಸಮಯದಲ್ಲಿ ನೀವು ನಮಗೆ ಆಶ್ರಯವನ್ನು ಕೊಟ್ಟಿದ್ದೀರಿ 1 ವರ್ಷಗಳ ಕಾಲ. ಈಗ ದುರ್ಯೋಧನ ಅವರೆಲ್ಲ ಆಕ್ರಮಣ ಮಾಡ್ತಾರಂತಂದಾಗ ನಾವು ನಮ್ಮ ಒಂದು ಸ್ವಾರ್ಥಕ್ಕಾಗಿ ನಾವು ಈ ಒಂದು ರಾಜ್ಯವನ್ನು ಬಿಟ್ಟು ಹೋಗ್ತಕ್ಕಂಥದ್ದು ಒಂದು ಮಾನವೀಯತೆ ಅಲ್ಲ. ಅವ್ರು ಆಕ್ರಮಣ ಮಾಡಲಿ, ನಮಗೆ ಇನ್ನೂ 12 ವರ್ಷ ವನವಾಸ ಬರಲಿ, 1 ವರ್ಷ ಅಜ್ಞಾತವಾಸ ಬರಲಿ, ಆದರೆ ಅದಕ್ಕೆ ನಾವು ಎದುರಲ್ಲ. ಇಷ್ಟು ದಿವಸ ನೀವು ನಮ್ಮನ್ನು ರಕ್ಷಣೆ ಕೊಟ್ಟಿರಲ್ಲ, ಹಂಗಾಗಿ ನಿಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥದ್ದು, ನಿಮ್ಮ ರಾಜ್ಯವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಹಂಗಾಗಿ ಅವ್ನು ದುರ್ಯೋಧನ ಅವ್ರು ಯಾರ್ಯಾರು ಬರ್ತಾರೆ ಬರಲಿ, ನಾವು ಆಕ್ರಮಣ ಮಾಡ್ತೀವಿ, ನಾವು ಗುರುತಿಸ್ಕೊಂಡ್ರೂ ಚಿಂತೆ ಇಲ್ಲ, ನಾವು ಪಾಂಡವರು ಅಂತಕ್ಕಂಥ ಗುರುತಿಸ್ಕೊಂಡ್ರೂ ಚಿಂತೆ ಇಲ್ಲ, ನಿಮ್ಮನ್ನು ನಾವು ರಕ್ಷಣೆ ಮಾಡ್ತೀವಿ ಅಂತಕ್ಕಂಥ ಒಂದು ಅಭಯವನ್ನು ವಿರಾಟರಾಜನಿಗೆ ಕೊಡ್ತಾರೆ. ಅತ್ತ ಅವರೇನು ಹಸ್ತಿನಾಪುರಕ್ಕೆ ವಾಪಸ್ ಹೋದರು. ದುರ್ಯೋಧನ, ದುಶ್ಯಾಸನ, ಶಕುನಿ ಹಸ್ತಿನಾಪುರಕ್ಕೆ ವಾಪಸ್ ಹೋದಾಗ ಅಲ್ಲಿ ಭಾಳ ಹಾರಾಡ್ತಾರೆ ಆಸ್ಥಾನದಲ್ಲಿ. ಆ ಒಂದು ಧೃತರಾಷ್ಟ್ರನಿಗೆ ಅವನಿಗೇನು ಗೊತ್ತಿರಲ್ಲಲ್ಲ, ಅವನಿಗೇನಾದರೂ ಇಲ್ಲ ಸಲ್ಲದ್ದು ಹೇಳ್ತಕ್ಕಂಥದ್ದು. ಈ ರೀತಿ ವಿರಾಟನ ಆಸ್ಥಾನದಲ್ಲಿ ಯುವರಾಜನಿಗೆ ಭಾಳ ಅವಮಾನ ಆಯಿತು. ಹಾಗೆ ಹೀಗೆ ಅವನ ಮೇಲೆ ದಂಡೆತ್ತಿ ಹೋಗಬೇಕು, ಆಕ್ರಮಣ ಮಾಡಬೇಕು ಅಂತಕ್ಕಂಥದ್ದನ್ನು ಧೃತರಾಷ್ಟ್ರನಿಗೆ ಒಂದು ಕಣ್ಣಿಗೆ ಕಟ್ಟುವಂತೆ ಹೇಳ್ತಾರೆ. ಆಗ ಭೀಷ್ಮರು ವಿರೋಧ ಮಾಡ್ತಾರೆ. ಹೌದು, ಮತ್ಸ್ಯರಾಜದ ಮೇಲೆ ನಾವ್ಯಾಕೆ ಆಕ್ರಮಣ ಮಾಡಬೇಕು? ಅವರೇನು ನಮ್ಮ ಮೇಲೆ ಆಕ್ರಮಣಕ್ಕೆ ಬಂದಿಲ್ಲಲ್ಲ. ಈಗ ಬೇರೆ ದೇಶದವರು, ಬೇರೆ ರಾಜ್ಯದವರು ನಮ್ಮ ಮೇಲೆ ಆಕ್ರಮಣಕ್ಕೆ ಬಂದರೆ ಮಾತ್ರ ನಾವು ಆಕ್ರಮಣ ಮಾಡಬೇಕು, ಸುಮ್ಮನೆ ನಾವ್ಯಾಕೆ ಆಕ್ರಮಣ ಮಾಡಬೇಕು ಅಂತಕ್ಕಂಥದ್ದನ್ನು ಕೇಳ್ತಾರೆ. ಅದಕ್ಕೆ ಇವರೆಲ್ಲ ಏನು ಹೇಳ್ತಾರೆ, ಇಲ್ಲ, ಅವ್ರ ಆಸ್ಥಾನದಲ್ಲಿ ನಮಗೆ ಅವಮಾನ ಆಯಿತು, ಹಂಗಾಯ್ತು ಹಿಂಗಾಯ್ತು ಅಂತಕ್ಕಂಥದ್ದನ್ನು ಕತೆ ಕಟ್ಟಿ ಹೇಳ್ತಾರೆ. ಅದಕ್ಕೆ ಭೀಷ್ಮರು ಹೇಳ್ತಾರೆ, ಹೌದು, ನೀವು ಯಾಕೆ ಹೋಗಿದ್ರಿ ಅಲ್ಲಿ? ನೀವು ಅವ್ರ ಆಸ್ಥಾನಕ್ಕೆ ಹೋಗೋ ಅವಶ್ಯಕತೆ ಏನಿತ್ತು? ನೀವು ಯಾಕೆ ಹೋಗಿದ್ರಿ? ಅವ್ರು ನಿಮ್ಮನ್ನೇನು ಕರೆದಿದ್ರಾ? ನೀವ್ಯಾಕೆ ವಿರಾಟರಾಜನ ಆಸ್ಥಾನಕ್ಕೆ ಹೋಗಿದ್ರಿ ಅಂತಕ್ಕಂಥದ್ದನ್ನು ಪ್ರಶ್ನೆ ಕೇಳ್ತಾರೆ. ಆದರೆ ಆ ಒಂದು ಧೃತರಾಷ್ಟ್ರನನ್ನು ಇವನು ದುರ್ಯೋಧನದನಲ್ಲ, ಅವರಪ್ಪನಿಗೆ ಏನು ಗೊತ್ತಾಗ್ತಾ ಇದ್ದಲ್ಲ, ಅವನು ಪ್ರಚೋದನೆ ಮಾಡ್ತಾ ಇದ್ದ. ಈ ರೀತಿ ಅವನು ಧೃತರಾಷ್ಟ್ರ ಹೆಂಗಂದ್ರೆ ಪುತ್ರ ವ್ಯಾಮೋಹಿ. ನನ್ನ ಮಗನಿಗೆ ಅನ್ಯಾಯ ಆಗೈತೆ, ನನ್ನ ಮಗನಿಗೆ ಅವಮಾನ ಆಗೈತೆ, ಏನೋ ಒಂದು ಇವ್ರು ಹೇಳಿದ ತಕ್ಷಣ ಅವ್ನು ಕರಿಗಿಬಿಡ್ತಿದ್ದ. ಕರಿಗಿಬಿಟ್ಟು ಅವನು ಆದೇಶ ಮಾಡಿಬಿಡ್ತದೆ, ರಾಜಾಜ್ಞೆ ಆಯಿತು, ಮತ್ಸ್ಯ ಒಂದು ದೇಶದ ಮೇಲೆ ಆಕ್ರಮಣ ಮಾಡಿರಿ. ಆ ರಾಜಾಜ್ಞೆ ಆಕ್ರಮಣ ಮಾಡಿರೋ ತಕ್ಷಣ ಒಂದು ರಾಜಾಜ್ಞೆ ಆಗಿಬಿಡ್ತೈತೆ. ಯಾಕಂತಂದ್ರೆ ಅವನೇ ರಾಜ, ಇವನು ಯುವರಾಜ ಅಲ್ಲ. ಅವನೇನು ಮಾಡ್ತಾನೆ, ಆದೇಶ ಕೊಟ್ಬಿಟ್ಟ, ಮತ್ಸ್ಯ ದೇಶದ ಮೇಲೆ, ವಿರಾಟನ ರಾಜನ ಮೇಲೆ ಆಕ್ರಮಣ ಮಾಡಿರಿ ನಮ್ಮ ಸೈನ್ಯ ಅಂತಕ್ಕಂಥ ಒಂದು ಆದೇಶ ಧೃತರಾಷ್ಟ್ರನಿಂದ ಬಂತು. ಭೀಷ್ಮರ ಆಕ್ಷೇಪ ಧೃತರಾಷ್ಟ್ರನಿಗೆ. ಭೀಷ್ಮರು ಹೇಳ್ತಾರೆ, ಇಲ್ಲ, ನೀವು ಹಂಗೆ ಆದೇಶ ಕೊಡೋಕ್ಕೆ ಬರಲ್ಲ. ಯಾಕೆ? ಅವರಾಗಿ ಅವ್ರು ಆಕ್ರಮಣ ಮಾಡಿಲ್ಲ ನಮ್ಮ ದೇಶದ ಮೇಲೆ, ನಾವು ಯಾಕೆ ಆಕ್ರಮಣ ಮಾಡಬೇಕು? ಒಬ್ಬ ಶಾಂತಿ ಇದ್ದಿರ್ತಕ್ಕಂಥ ಒಂದು ರಾಷ್ಟ್ರದ ಮೇಲೆ, ಒಂದು ರಾಜ್ಯದ ಮೇಲೆ ನಾವ್ಯಾಕೆ ಆಕ್ರಮಣ ಮಾಡಬೇಕು ಅಂತಕ್ಕಂಥದ್ದನ್ನು ಆಕ್ಷೇಪ ಮಾಡ್ತಾರೆ ಅವರು. ಶಕುನಿ ಸಮರ್ಥನೆ ಮಾಡ್ಕೊಳ್ತಾನೆ, ಇಲ್ಲ, ನಮಗೆ ಅವರ ಆಸ್ಥಾನದಲ್ಲಿ ಅವಮಾನ ಆಗಿದೆ, ಯುವರಾಜನಿಗೆ ಅವಮಾನ ಆಗಿದೆ, ಹಸ್ತಿನಾಪುರದ ಯುವರಾಜನಿಗೆ ಅವಮಾನ ಆಗಿದೆ. ಹಸ್ತಿನಾಪುರದ ಯುವರಾಜನಿಗೆ ಅವಮಾನ ಆದರೆ ಹಸ್ತಿನಾಪುರಕ್ಕೆ ಅವಮಾನ ಆದಂಗೆ. ಹಂಗಾಗಿ ನಾವು ದಾಳಿಯನ್ನು ಮಾಡಲೇಬೇಕು, ಯುದ್ಧವನ್ನು ಮಾಡಲೇಬೇಕು ಮತ್ಸ್ಯ ಒಂದು ರಾಜ್ಯದ ಮೇಲೆ ಅಂತಕ್ಕಂಥದ್ದನ್ನು ಹೇಳ್ತಾನೆ. ವಾಗ್ವಾದ ಮಾಡ್ತಾರೆ ಭೀಷ್ಮ ಮತ್ತು ಶಕುನಿ ಇಬ್ಬರು ಸಹ. ನೋಡ್ರಿ, ಅವಾಗ ಏನು ಮಾಡ್ತಾನೆ ಶಕುನಿ, ಗಾಂಧಾರಿ ವಿಚಾರ ಕೆದಕಿದ ಶಕುನಿ ಭೀಷ್ಮರಿಗೆ ಹೇಳ್ತಾನೆ, ಹೌದು, ಎಲ್ಲ ಧರ್ಮ ಅಂತ ಹೇಳ್ತಿರಲ್ಲ ನೀವು, ನನ್ನ ಸೋದರಿ ಗಾಂಧಾರಿಯನ್ನು ಕುರುಡನಿ ತಂದು ಮದುವೆ ಮಾಡಿದ್ರಲ್ಲ ನೀವು. ಅವತ್ತು ನೀವು ಅಲ್ಲಿಗೆ ಬಂದು ನಿಮ್ಮ ಒಂದು ಬಲ ಪ್ರದರ್ಶನವನ್ನು ಮಾಡಿ ನಮ್ಮ ಸೋದರಿಯನ್ನು ಒಬ್ಬ ಕುರುಡನಿಗೆ ಬಂದು ಕಟ್ಟಿ ಹಾಕಿದ್ರಲ್ಲ ನೀವು, ನಿಮ್ಮಲ್ಲಿ ಏನು ಧರ್ಮ ಇದೆ ಅಂತಕ್ಕಂಥದ್ದನ್ನು ಕೇಳ್ತಾನೆ. ಅವತ್ತು ಗೊತ್ತಿದ್ದಿಲ್ಲ, ಕುರುಡನಿಗೆ ಮದುವೆ ಮಾಡ್ಕೊಂತ ಗೊತ್ತಿದ್ದಿಲ್ಲ, ಗಾಂಧಾರಿಗೂ ಸ್ವತಃ ಗೊತ್ತಿದ್ದಿಲ್ಲ. ಕೊನೆಗೆ ಗೊತ್ತಾಗ್ತದೆ ಗಾಂಧಾರಿಗೆ. ನಿಮ್ಮ ಒಂದು ಬಲ ಪ್ರದರ್ಶನಕ್ಕೆ ಎದುರಿ ಸುಮ್ಮನಿದ್ರು ಅವಾಗೆಲ್ಲ ಬೇರೆ ಬೇರೆ ಒಂದು ದೇಶದ ಬೇರೆ ಬೇರೆ ರಾಜ್ಯದ ಜನರು, ಆ ಒಂದು ರಾಜರುಗಳು. ಅವತ್ತು ನಮ್ಮ ಸೋದರಿಗೆ ಅನ್ಯಾಯ ಆಯ್ತಲ್ಲ, ಒಬ್ಬ ಕುರುಡನಿಗೆ ಬಂದು ಕಟ್ಟಿದ್ರಲ್ಲ ಮದುವೆ ಮಾಡಿದ್ರಲ್ಲ. ಇಡೀ ಜೀವನ ಪೂರ್ತಿ ನಮ್ಮ ಸೋದರಿ ಒಂದು ಕಣ್ಣಿಗೆ ಬಟ್ಟೆ ಕಟ್ಕೊಂಡೆ ಜೀವನ ಮಾಡ್ತಾ ಇದ್ದಾಳೆ, ಪ್ರಪಂಚವನ್ನೇ ನೋಡ್ದಂಗೆ. ಅವತ್ತು ಅದು ಅದರ ಮನಸ್ಸಲಿಲ್ಲ ನಿಮಗೆ ಅಂತಕ್ಕಂಥದ್ದನ್ನು ಕೇಳ್ತಾನೆ. ಅವನು ಶಕುನಿ ಹೆಂಗಂದರೆ ಮಾತಿನಲ್ಲೇ ಕಟ್ಟಿ ಹಾಕ್ತಾರಲ್ಲ ಹಂಗೆ ಭೀಷ್ಮರನ್ನು ಮಾತಿನಲ್ಲೇ ಕಟ್ಟಿ ಹಾಕ್ಬಿಡ್ತಾನೆ. ಅವಾಗ ಭೀಷ್ಮರು ಸುಮ್ಮನೆ ಆಗಿಬಿಡ್ಬೇಕು. ಅವ್ರು ಸ್ವತಃ ಯುದ್ಧ ಕೊಡ್ತಾರೆ ಭೀಷ್ಮರು. ಮತ್ತೆ ಮೊಸಳೆ ಬಾಯಲ್ಲಿ ಆನೆಯ ಸ್ಥಿತಿ ನೋಡ್ರಿ, ಏನು ಹೇಳ್ತಾನೆ ಅವನು ಭೀಷ್ಮಾಚಾರ್ಯರೇ, ನಿಮ್ಮ ಸ್ಥಿತಿ ಹೆಂಗಂದರೆ ಮೊಸಳೆ ಬಾಯಲ್ಲಿ ಆನೆ, ಮೊಸಳೆ ಬಾಯಾಗ ಆನೆ ಹೋಗ್ಬಿಟ್ಟೈತಿ. ಅದನ್ನು ಬಾಯಕ್ಕೆ ಹೊರಗೆ ಬಿಟ್ಟರೆ ಆನೆ ತುಳಿದಾಗ್ತದೆ ಮೊಸಳೆನ.
ಅದನ್ನು ಹೊರಕ್ಕೆ ಬಿಡಲಿದ್ರೆ ತಿನ್ನೋಕ್ಕಾಗಲ್ಲ, ಅದಕ್ಕೆ ಮೊಸಳೆಗೆ ತಿನ್ನೋಕ್ಕಾಗಲ್ಲ ಆನೆಯನ್ನು, ಅದು ದೈತ್ಯಗಾತ್ರದ ಪ್ರಾಣಿ ಅಲ್ಲ. ಹೊರಗೆ ಬಿಟ್ಟಂತಂದ್ರೆ ಆನೆ ಸುಮ್ಮನೆ ಇರಲ್ಲ, ಸಿಟ್ಟಿರ್ತತ, ತುಳಿದು ಬಿಡ್ತದೆ ಮೊಸಳೆಯನ್ನು. ಹಂಗಾಗಿ ನಿಮ್ಮ ಸ್ಥಿತಿ ಅಂತ ಹೇಳ್ತಾನೆ. ನೀವು ಹಸ್ತಿನಾಪುರದ ಒಂದು ಏನು ಹೇಳ್ತಾರೆ ಹಂಗೆ ಕೇಳಲೇಬೇಕು ನೀವು ಅಂತ. ಹಸ್ತಿನಾಪುರಕ್ಕಾಗಿ ನೀವು ನಿಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದೀರಿ, ನಾವು ಹೆಂಗೆ ಹೇಳ್ತೀರೋ ಹಂಗೆ ಕೇಳಲೇಬೇಕು ನೀವು ಅಂತಕ್ಕಂಥದ್ದನ್ನು ಶಕುನಿ ಹೇಳ್ತಾನೆ. ಹಂಗೆ ಮಾತಿನಲ್ಲೇ ಕಟ್ಟಾಕಿ ಬಿಡ್ತಾನೆ. ಅವರ ಮಾತುಗಳನ್ನು ಅವರಿಗೆ ತಿರುಸಿ ತಿರುಮಂತ್ರ ಅಂತ ಏನು ಹೇಳ್ತೀವಲ್ಲ ಹಂಗೆ ನೋಡ್ರಿ. ಮತ್ತು ಭೀಷ್ಮರ ನೇತೃತ್ವದಲ್ಲಿ ವಿರಾಟನ ಒಂದು ಮತ್ಸ್ಯ ದೇಶಕ್ಕೆ ದಂಡೆತ್ತಿ ಹೋಗ್ತಾರೆ ಸೈನ್ಯವನ್ನು ತೆಗೆದುಕೊಂಡು. ಇವರೇನು ಬೇಡ ಅಂತ ಹೇಳಿದ್ರು ಸಹ ಅವ್ರ ಮಾತನ್ನು ಅವರಿಗೆ ತಿರುಗಿಸಿ ಅವ್ರ ನೇತೃತ್ವದಲ್ಲೇ ಮತ್ತೆ ಸೈನ್ಯವನ್ನು ತೆಗೆದುಕೊಂಡು ಮತ್ಸ್ಯ ದೇಶದ ಮೇಲೆ ಆಕ್ರಮಣ ಮಾಡೋದಕ್ಕೆ ಹೊರಡ್ತಾರೆ. ಆ ಒಂದು ಭೀಷ್ಮರ ಸ್ಥಿತಿ ಹೆಂಗಂತಂದರೆ ಭಾಳ ಉಭಯ ಸಂಕಟ ಅವರಿಗೆ, ಏನು ಮಾಡಬೇಕೋ ಗೊತ್ತಾಗಲ್ಲ. ಆ ಒಂದು ಮಾತಿನಿಂದಲೇ ಅವ್ರು ಕಟ್ಟು ಬಿದ್ದು ಅನೇಕ ಅಧರ್ಮಗಳನ್ನು ಸಹ ಅವ್ರು ಮಾಡ್ತಾರೆ. ಇತ್ತ ಇವರು ಕೌರವರು ಹಸ್ತಿನಾಪುರದ ಒಂದು ಸೈನ್ಯ ಬರ್ತದಂತ ಗೊತ್ತಾಗ್ಬಿಡ್ತು ವಿರಾಟ ರಾಜನಿಗೆ, ಮತ್ಸ್ಯ ದೇಶದ ವಿರಾಟ ರಾಜನಿಗೆ. ಆ ಪಾಂಡವರನ್ನು ಕುಂದಿರಿಸ್ಕೊಂಡು ಎಲ್ಲ ಸಮಾಲೋಚನೆ ಮಾಡ್ತಾರೆ, ಹೆಂಗೆ ಮಾಡಬೇಕು, ಯುದ್ಧವನ್ನು ಹೆಂಗೆ ಎದುರಿಸ್ಬೇಕು ನಾವು. ಪಾಂಡವರಿಂದ ಅವನಿಗೇನು ಹೆದರಿಕಿದ್ದಿಲ್ಲ ವಿರಾಟ ರಾಜನಿಗೆ. ಕೌರವರ ಸೈನ್ಯಕ್ಕೆ ಮುಖಾಮುಖಿಯಾದ ಪಾಂಡವರು ಮತ್ತು ವಿರಾಟ ರಾಜ ಇವರು ನೇರವಾಗಿ ಪಾಲ್ಗೊಳ್ಳಲ್ಲ ಫಸ್ಟಿಗೆ ಯುದ್ಧದಲ್ಲಿ, ಯಾಕಂದರೆ ಇನ್ನೂ ಸಮಯ ಇರ್ತದೆ ಅವತ್ತಿನ. ಹಂಗಾಗಿ ಅವ್ರು ನೇರವಾಗಿ ಪಾಲ್ಗೊಳ್ಳಲ್ಲ. ವಿರಾಟ ರಾಜನನ್ನೇ ಮುಂದೆ ಬಿಟ್ಟು ಇವರು ಹಿಂದೆ ಇರ್ತಾರೆ ಗೊತ್ತಾಗದೆ. ಶಂಖ ಊದಿದ ಕೌರವರು, ಅಂದರೆ ಶಂಖ ಊದ್ತಾರೆ ಅಂತಂದರೆ ಒಂದು ರಣರಂಗದಲ್ಲಿ ಯುದ್ಧ ಪ್ರಾರಂಭದ ಸೂಚಕವಾಗಿ ಶಂಖವನ್ನು ಊದತಕ್ಕಂಥದ್ದು. ಎರಡೂ ಕಡೆಯಿಂದ ಶಂಖವನ್ನು ಊದಿದ ನಂತರ ಯುದ್ಧ ಪ್ರಾರಂಭ ಆಗ್ತಕ್ಕಂಥದ್ದು. ಆ ಒಂದು ವಿರಾಟನ ಮತ್ಸ್ಯ ದೇಶದ ದಕ್ಷಿಣಕ್ಕೆ ಕೌರವರ ಆಕ್ರಮಣ, ಒಂದು ದಕ್ಷಿಣ ಭಾಗಕ್ಕೆ ಇವರು ಆಕ್ರಮಣವನ್ನು ಮಾಡ್ತಾರೆ. ಉತ್ತರನ ಸಾರಥಿಯಾಗಿ ಬೃಹನ್ನಳೆ ರಣರಂಗಕ್ಕೆ. ವಿರಾಟ ರಾಜನ ಮಗ ಇದ್ದ ಉತ್ತರ ಅಂತಕ್ಕಂಥದ್ದು, ಉತ್ತರ ಕುಮಾರ್ ಅಂತಾರೆ, ಉತ್ತರ ಭೂಪ ಅಂತಲೂ ಅಂತಾರೆ. ಬಹುತೇಕ ಹಾಸ್ಯ ಪ್ರಸಂಗಗಳಲ್ಲಿ ಇವನು ಭಾರಿ ಉತ್ತರ ಭೂಪ ನೋಡು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಅಂದರೆ ಅವನು ಒಬ್ಬ ಶೂರ ಅಲ್ಲ, ಏಡಿ ಅಂತಕ್ಕಂಥ ಒಂದು ಶಬ್ದವನ್ನು ಉಪಯೋಗಿಸ್ತಾರೆ ಅಲ್ಲಿ. ಆ ಒಂದು ಉತ್ತರ ಕುಮಾರ ಅವನು ಒಬ್ಬ ವೀರನಾಗಿ ಧೀರನಾಗಿ ಆ ಒಂದು ಯುದ್ಧದಲ್ಲಿ ಪಾಲ್ಗೊಳ್ಳೋದಕ್ಕೆ ಹೊರಡ್ತಾನೆ. ಅವನ ಸಾರಥಿಯಾಗಿ ಬೃಹನ್ನಳಿ ವೇಷದಲ್ಲಿರ್ತಕ್ಕಂಥ ಅರ್ಜುನ ಸಾರಥಿಯಾಗಿ ಹೊರಡ್ತಾನೆ. ವಿರಾಟನ ರಾಣಿಗೆ ಅಭಯ ಕೊಟ್ಟ ಬೃಹನ್ನಳೆ, ಇವನೇನು ಅರ್ಜುನ ಇದ್ನಲ್ಲ, ವಿರಾಟನ ರಾಣಿ ಸುದೇಶ್ನಿ ಏನಿದ್ದಲ್ಲ, ಆಕೆಗೆ ಅಭಯ ಕೊಡ್ತಾನೆ. ನಿನ್ನ ಮಗನನ್ನು ನಾನು ಸುರಕ್ಷಿತವಾಗಿ ವಾಪಸ್ ಕರ್ಕೊಂಡು ಬರೋ ಜವಾಬ್ದಾರಿ ನಂದು, ಯುದ್ಧದಿಂದ ವಾಪಸ್ ಕರ್ಕೊಂಡು ಬರೋ ಜವಾಬ್ದಾರಿ ನಂದು ಅಂತಕ್ಕಂಥದ್ದನ್ನು ಹೇಳಿ ಕರ್ಕೊಂಡು ಹೋಗಿರ್ತಾನೆ ಯುದ್ಧಕ್ಕೆ ಅರ್ಜುನ. ಆ ದಿವಸ ಆವತ್ತೇನು ಯುದ್ಧ ಪ್ರಾರಂಭ ಆಯ್ತಲ್ಲ, ಆ ಸೂರ್ಯಾಸ್ತ ಮುಗಿದರೆ ಅಜ್ಞಾತವಾಸ ಮುಕ್ತಾಯ. ಆ ದಿವಸದ ಒಂದು ಸೂರ್ಯಾಸ್ತ ಅಂದರೆ ಆ ದಿವಸ ಒಂದು ಸೂರ್ಯ ಮುಳುಗಿದರೆ, ಅವತ್ತು ಕತ್ಲಾದರೆ ಅಲ್ಲಿಗೆ ಅವ್ರದ್ದು ಅಜ್ಞಾತವಾಸ ಮುಗೀತಿತ್ತು ಆ ದಿವಸ ರಾತ್ರಿಗೆ. ಹಂಗಾಗಿ ಇವರು ಹುಡುಕ್ತಾ ಇದ್ದಾರೆ, ಇಲ್ಲಿ ಎಲ್ಲಾರ ಸೈನ್ಯದಾಗ ಅದರಂಗ ಪಾಂಡವರು ಯಾರಾದರೂ ಗೊತ್ತು ಸಿಗ್ತಾರಂಗ ಅಂತಕ್ಕಂಥದ್ದನ್ನು ದುರ್ಯೋಧನ, ದುಶ್ಯಾಸನ, ಶಕುನಿ ಎಲ್ಲರೂ ಹುಡುಕ್ತಾ ಇದ್ದಾರೆ. ಆದರೆ ಯಾರ ಗುರುತು ಸಿಗ್ತಾ ಇಲ್ಲ. ಬೃಹನ್ನಳೆ ವೇಷದಲ್ಲಿರ್ತಕ್ಕಂಥ ಅರ್ಜುನ ಗುರುತು ಸಹ ಸಿಗ್ತಾ ಇಲ್ಲ ಅವರಿಗೆ. ಇವನು ಸಾರಥಿಯಾಗಿದ್ದಾನೆ ಬೃಹನ್ನಳೆ ವೇಷದಲ್ಲಿ, ಉತ್ತರ ಕುಮಾರನ ಸಾರಥಿಯಾಗಿ ಬಂದಿದ್ದಾನೆ ಅರ್ಜುನ. ಆ ಒಂದು ಸ್ತ್ರೀ ವೇಷದಲ್ಲಿರ್ತಕ್ಕಂಥ ಬೃಹನ್ನಳೆಯನ್ನು ನೋಡಿ ಕೌರವರು ನಗ್ತಾರೆ. ಹೆಣ್ಮಗಳು ಸಾರಥಿಯಾಗಿ ಬಂದಿದ್ದಾಳಲ್ಲ ಅಂತಕ್ಕಂಥದ್ದನ್ನು ನೋಡಿ ನಗ್ತಾ ಇದ್ದಾರೆ. ಯಾಕಂದ್ರೆ ಅವಾಗೆಲ್ಲ ಹೆಣ್ಮಕ್ಳು ಸಾರಥಿಯಾಗಿ ಬರ್ತಕ್ಕಂಥದ್ದು ಕಡಿಮೆ ಇತ್ತು. ವ್ಯಂಗ್ಯ ಮಾಡ್ತಾ ಇದ್ದಾರೆ ಇವ್ರಿಗೆ ಯಾರು ಸಿಕ್ಕಿಲ್ಲ ಏನು ಸಾರಥಿಯಾಗಿ ಹೆಣ್ಮಕ್ಳನ್ನ ಕರ್ಕೊಂಬಂದಾರಲ್ಲ ಅಂತಕ್ಕಂಥದ್ದನ್ನು ವ್ಯಂಗ್ಯವಾಗಿ ನಗ್ತಾ ಇದ್ದಾರೆ ಕೌರವರೆಲ್ಲ. ಆ ಉತ್ತರ ಕುಮಾರ ಏನಿದ್ನಲ್ಲ ರಥದಲ್ಲಿ, ಅವನು ಒಂದು ವೀರನಾಗಿ ಬಂದಿದ್ನಲ್ಲ ಯುದ್ಧ ಮಾಡಬೇಕಂತಂದು, ಒಂದು ಕೌರವರ ಒಂದು ಸೈನ್ಯವನ್ನು ನೋಡಿಬಿಟ್ಟ, ಸಾಗರೋಪಾದಿಯಲ್ಲಿರ್ತಕ್ಕಂಥ ಸೈನ್ಯ. ಅಂಥ ಸೈನ್ಯವನ್ನು ನೋಡಿ ಇವನಿಗೆ ಏನಾಗಿಬಿಡ್ತು, ಎದುರಿಬಿಟ್ಟ. ಎಂದೂ ಯುದ್ಧನೇ ಮಾಡಿಲ್ಲ ಅವನು. ಅಲ್ಲಿ ಅರಮನೆಯಲ್ಲೆಲ್ಲ ಆ ಒಂದು ಹೆಂಗಳೆಯರಿ ಎದುರು ಭಾಳ ಜಂಬ ಕೊಚ್ಚಿಗೆ ಬಂದಿದ್ದ, ನಾನು ದುರ್ಯೋಧನನ್ನು ಸಾಯಿಸ್ಬಿಡ್ತೀನಿ, ಕೌರವರನ್ನು ಸಾಯಿಸ್ಬಿಡ್ತೀನಿ, ನಾನು ಯುದ್ಧ ಗೆದ್ಕೊಂಬರ್ತೀನಿ ಅಂತಕ್ಕಂಥ ಎಲ್ಲ ಒಂದು ಜಂಬ ಕೊಚ್ಕೊಂಡು ಬಂದಿದ್ದ. ಉತ್ತರ ಕುಮಾರನ ಜಂಬ ಅಂತೀವಲ್ಲ ಹಂಗೆ, ಅಲ್ಲಿ ಅರಮನೆಯಲ್ಲಿ ಹೆಣ್ಮಕ್ಳ ಎದುರಿಗೆಲ್ಲ ಜಂಬ ಕೊಚ್ಕೊಂಡು ಬಂದಿದ್ದ. ಆ ಒಂದು ಸಾಗರೋಪಾದಿಯಲ್ಲಿರ್ತಕ್ಕಂಥ ಒಂದು ಕೌರವರ ಸೈನ್ಯವನ್ನು ನೋಡಿ ಒಂದೆಟ್ಟಿಗೆ ಕೈ ಕಾಲು ನಡಗಕತ್ಬಿಟ್ಟು ಅವನಿಗೆ, ಉತ್ತರ ಕುಮಾರನಿಗೆ ನಡಗಕತ್ಬಿಟ್ಟು ಕೈ ಕಾಲೆಲ್ಲ. ನಡುಗುವ ಕೈ, ನೆಲಕ್ಕೆ ಬಿದ್ದ ಬಾಣ, ಅವ್ನು ಬಾಣ ಕೈಗೇನು ಬಾಣ ಇಟ್ಕೊಂಡಿದ್ನಲ್ಲ, ಬಿಲ್ಲು ಬಾಣ ಎಲ್ಲ ಕೆಳಗೆ ಬಿದ್ದುಬಿಟ್ಟು ಕೈ ಕಾಲು ನಡಗಕತ್ಬಿಟ್ಟು ಅವನಿಗೆ. ಫಸ್ಟ್ ವಾಪಸ್ ತಗೊಂಡು ಹೋಗಂತಾನೆ ಬೃಹನ್ನಳೆ, ನನ್ನ ಕೈಲಾಗಲ್ಲ, ನಾನು ಬದುಕಬೇಕು, ನೀನು ಫಸ್ಟ್ ರಥ ತಗೊಂಡು ವಾಪಸ್ ಹೋಗಂತಾನೆ ಅವನು. ನಗುತ್ತಿರುವ ಕೌರವರು ಅವ್ನು ನೋಡಿ ನಗಕತ್ತಾರೆ ಇವರೆಲ್ಲ ಕೌರವರು.
ಇವನನ್ನು ಕೊಲ್ಲಿ ಅಂತಾನೆ ದುರ್ಯೋಧನ. ಭೀಷ್ಮಾಚಾರ್ಯರ ಮುಂದೇನಿದ್ರಲ್ಲ ಅವನು ಕೊಲ್ಲಿ, ಅವನ್ನ ಯಾರು ಉತ್ತರ ಕುಮಾರ್ ಇದ್ನಲ್ಲ ವಿರಾಟ್ ರಾಜನ ಮಗ, ಇವನು ಸಾಯಿಸ್ಬಿಡು ಅಂತ ಹೇಳ್ತಾನೆ ದುರ್ಯೋಧನ. ಸ್ತ್ರೀಯರ ಮೇಲೆ ಆಕ್ರಮಣ ಇಲ್ಲ ಭೀಷ್ಮರು ಹೇಳ್ತಾರೆ ನೋಡ್ರಿ. ಆ ಯುದ್ಧದಲ್ಲಿ ಒಂದು ನಿಯಮ ಅದು. ಯಾಕಂದ್ರೆ ಸ್ತ್ರೀಯರ ಮೇಲೆ ಆಕ್ರಮಣ ಮಾಡೋಕ್ಕೆ ಬರಲ್ಲ ನಾವು, ಯಾಕಂದರೆ ಅಲ್ಲಿ ಸಾರಥಿ ಸ್ತ್ರೀ ಇದ್ದಾನೆ. ಆ ಒಂದು ಉತ್ತರ ಕುಮಾರನ ಒಂದು ಸಾರಥಿ ಸ್ತ್ರೀ ಆಗಿದ್ದಾರೆ, ಹಂಗಾಗಿ ನಾವು ಅವ್ರ ಮೇಲೆ ಆಕ್ರಮಣ ಮಾಡೋಕ್ಕೆ ಬರಲ್ಲ ಅಂತಕ್ಕಂಥದ್ದನ್ನು ಭೀಷ್ಮಾಚಾರ್ಯರು ಹೇಳ್ತಾರೆ. ನೋಡ್ರಿ, ಉತ್ತರ ಕುಮಾರ ಹೇಳ್ತಾನೆ, ಅವನು ರಥದಲ್ಲೇ ಇದ್ದೆ, ನಮ್ಮಲ್ಲಿ ಈಗೇನು ಪಾಂಡವರಿದ್ದಾರಲ್ಲ, ಪಾಂಡವರಿದ್ದಾರೆ ಅಂತ ಗೊತ್ತಾಯ್ತಲ್ಲ ಅವರಿಗೆ, ನಮ್ಮಲ್ಲಿ ಪಾಂಡವರಿದ್ದರು, ಆದರೆ ಅರ್ಜುನ ಯಾಕೆ ನಮ್ಮ ರಕ್ಷಣೆಗೆ ಬರ್ತಾ ಇಲ್ಲ? ಆ ಬೃಹನ್ನಳನೇ ಅರ್ಜುನ ಅಂತ ಅವನಿಗೆ ಗೊತ್ತಿಲ್ಲ ಉತ್ತರ ಕುಮಾರನಿಗೆ. ಅರ್ಜುನ ವೀರಾದಿವೀರ ಅಂತ ಹೆಸರು ಕೇಳಿದ್ದೀವಿ, ಆದರೆ ನಮ್ಮ ರಕ್ಷಣೆಗೆ ಯಾಕೆ ಬರಲಿಲ್ಲ ಅಂತಕ್ಕಂಥದ್ದನ್ನು ಪ್ರಶ್ನೆ ಮಾಡ್ತಾನೆ ಉತ್ತರ. ರಥವನ್ನು ಹಿಂದಿರುಗಿಸು, ವಾಪಸ್ ತಗೊಂಡೋಗ್ಬಿಡು, ನಾವು ಹೋಗ್ಬಿಡೋಣ ಮನೆಗೆ. ಕೌರವರ ನಗು. ಅವನೇನು ಮಾಡಿದ, ರಥವನ್ನು ಅರ್ಜುನ ಏನು ಮಾಡ್ತಾನೆ, ರಥವನ್ನು ವಾಪಸ್ ಹೊಡೆಯಲ್ಲ, ಅವನು ಹಿಂದಕ್ಕೆ ತಿರುಗಿಸ್ತಾನೆ, ಹಂಗೆ ಉಲ್ಟಾ ರಿವರ್ಸ್ ಗೇರ್ ಅಂತೀವಲ್ಲ ಹಂಗೆ. ಆವಾಗ ಇವ್ರಿಗೆ ಗೊತ್ತಾಗ್ತದೆ ಕೌರವರಿಗೆ, ಆ ರೀತಿ ರಥವನ್ನು ಹಿಂದಕ್ಕೆ ಚಲಿಸ್ತಕ್ಕಂಥದ್ದು ಸಾಮಾನ್ಯದರಿಗೆ ಬರಲ್ಲಂತವ್ರು. ಒಬ್ಬ ಸಾಮಾನ್ಯ ಸಾರಥಿಗೆ ರಥವನ್ನು ಹಿಂದಕ್ಕೆ ನಡೆಸ್ತಕ್ಕಂಥ ಒಂದು ಕೌಶಲ್ಯ ಬರಲ್ಲ. ಇವರು ಅಸಾಮಾನ್ಯನೇ, ಇವರಲ್ಲಿ ಯಾರೋ ಪಾಂಡವರು ಇರ್ತಾರೆ ಅಂತಕ್ಕಂಥದ್ದನ್ನು ಸೂಕ್ಷ್ಮ ಗೊತ್ತಾಗತ್ತೆ ಅವಾಗ ಕೌರವರಿಗೆ. ಆ ಒಂದು ರಥವನ್ನು ಹಿಂದಕ್ಕೆ ತಿರುಗಿಸಿ, ಅಂದರೆ ವೈರಿಗಳಿಗೆ ಬೆನ್ನು ಮಾಡಿ ಹೋದರೆ ಅದು ಅವಮಾನ ಅಂತಕ್ಕಂಥದ್ದು. ಇವನು ಉತ್ತರ ಕುಮಾರ ಕೆಳಗೆ ನಡ್ಕೊಂಡಲ್ಲೇ ವಾಪಸ್ ಓಡೋಕತ್ಬಿಟ್ಟಾನ ರಣರಂಗದಲ್ಲಿ, ರಥವನ್ನು ಕೆಳಗಿಳಿದು ಹೋಗಕತ್ಬಿಟ್ಟಾನೆ. ಹಂಗಾಗಿ ರಥವನ್ನು ಹಿಂದಕ್ಕೆ ತಿರುಗಿಸಿ ವೈರಿಗಳಿಗೆ ಬೆನ್ನು ಮಾಡಿ ಹೋದರೆ ಅದು ಅವಮಾನ, ಒಂದು ಮತ್ಸ್ಯ ದೇಶಕ್ಕೆ ಅವಮಾನ ಅಂತಕ್ಕಂಥದ್ದು. ಹಂಗಾಗಿ ಆ ರಥವನ್ನು ಹಿಂದಕ್ಕೆ ಚಲಿಸ್ಕೊಂಡು ಮತ್ತೆ ಉತ್ತರ ಕುಮಾರನನ್ನು ಅವನು ಕೂಡಿಸ್ಕೊಂಡು ಸೀದಾ ಅವನು ಎಲ್ಲಿಗೆ ಬರ್ತಾನಂತಂದರೆ ಗಾಂಡೀವು ಇಟ್ಟಿರ್ತಕ್ಕಂಥ ಒಂದು ಮರದ ಹತ್ರ ಬರ್ತಾನೆ. ಇವರು ಅಜ್ಞಾತವಾಸ ಹೋಗೋಕ್ಕಿಂತ ಮುಂಚೆ ಒಂದು ಮರದಲ್ಲಿ ಇಟ್ಟಿರ್ತಾರೆ, ಎಲ್ಲ ಬನ್ನಿ ಮರದಲ್ಲಿ ಇವರ ಒಂದು ಶಸ್ತ್ರಾಸ್ತ್ರಗಳನ್ನು ಎಲ್ಲ ಇಟ್ಟಿರ್ತಾರೆ, ಭೀಮನ ಗದೆ, ಇವರ ಒಂದು ಗಾಂಡೀವ, ಎಲ್ಲ ಅಸ್ತ್ರಗಳನ್ನು. ಅಲ್ಲಿಗೆ ವಾಪಸ್ಸು ಬರ್ತಾನೆ, ಯಾಕಂದರೆ ಅವನ ಅಸ್ತ್ರ ಬೇಕಲ್ಲ, ಈಗ ಕೌರವರನ್ನು ಎದುರಿಸೋಕೆ ಒಂದು ಗಾಂಡೀವ ಅಸ್ತ್ರ ಬೇಕು. ಹಂಗಾಗಿ ಅದನ್ನು ತೆಗೆದುಕೊಳ್ಳೋಕ್ಕೆ ವಾಪಸ್ಸು ಬರ್ತಾನೆ. ಅಷ್ಟೊತ್ತಿಗೆ ಸೂರ್ಯಾಸ್ತ ಆಗ್ತದೆ. ಆ ದಿನದ ಒಂದು ಸೂರ್ಯ ಮುಣುಗ್ತದೆ ಅವತ್ತಿಗೆ. ಅಲ್ಲಿಗೆ ಅವ್ರದ್ದು ಅವತ್ತು ಅಜ್ಞಾತವಾಸ ಮುಕ್ತಾಯ ಆಗುತ್ತೆ. ಅವತ್ತು ಧನಸ್ಸು ತೆಗೆದುಕೊಂಡ ಅರ್ಜುನ, ಆ ಒಂದು ಧನಸ್ಸನ್ನು, ಇವನು ಗಾಂಡೀವ ಧನಸ್ಸು ಏನಿಟ್ಟಿದ್ನಲ್ಲ ಆ ಒಂದು ಮರದಲ್ಲಿ, ಅದನ್ನು ತೆಗೆದುಕೊಳ್ತಾನೆ. ಆಗ ಹೇಳ್ತಾನೆ ನೋಡ್ರಿ ಅರ್ಜುನ, ಸಾಮರ್ಥ್ಯ ವೇಷದಲ್ಲಿರುವುದಿಲ್ಲ, ಇವನೇ ಅರ್ಜುನ ಅಂತ ಗೊತ್ತಾಯ್ತು ಅವಾಗ ಅವನಿಗೆ. ನೀನು ಬೃಹನ್ನಳ ವೇಷದಲ್ಲಿದ್ದೆಲ್ಲ ಅಂತಕ್ಕಂಥದ್ದನ್ನು ಉತ್ತರ ಕೇಳ್ತಾನೆ ಉತ್ತರ ಕುಮಾರ. ಆಗ ಹೇಳ್ತಾನೆ, ಸಾಮರ್ಥ್ಯ ಅಂತಕ್ಕಂಥದ್ದು ವೇಷಭೂಷಣದಲ್ಲಿರಲ್ಲ, ಸಾಮರ್ಥ್ಯ ಅಂತಕ್ಕಂಥದ್ದು. ಹಂಗಾಗಿ ನೀನು ಸಾರಥಿಯಾಗಿ ಬಾ, ನಾನು ಮುಂದೆ ಹೋರಾಡ್ತೀನಿ, ಕೌರವರ ವಿರುದ್ಧ ನಾನು ಹೋರಾಡ್ತೀನಿ, ಈಗ ನೀನು ನನ್ನ ಸಾರಥಿಯಾಗು ಉತ್ತರ ಕುಮಾರ ಅಂತಕ್ಕಂಥದ್ದನ್ನು ಅರ್ಜುನ ಹೇಳ್ತಾನೆ. ಆಗ ಉತ್ತರ ಕುಮಾರ ಸಾರಥಿ ಆಗ್ತಾನೆ. ಇವನು ಒಂದು ಯುದ್ಧ ಮಾಡೋಕ್ಕೆ ಆ ಒಂದು ರಥದಲ್ಲಿ ಹೊರಗಡೆ ಮುಂದಕ್ಕೆ ಬರ್ತಾರೆ. ಅರ್ಜುನನ ಗಾಂಡೀವದ ಠೇಂಕಾರದ ಸದ್ದು ಕೇಳಿದ ಭೀಷ್ಮರು. ಆ ಒಂದು ಗಾಂಡೀವ ಅಂತಕ್ಕಂಥದ್ದು ಅದರ ಶಬ್ದನೇ ಗೊತ್ತಾಗ್ಬಿಡುತ್ತಂತೆ, ಅಂಥ ಒಂದು ಶಬ್ದವನ್ನು ಭೀಷ್ಮರು ಕೇಳ್ತಾರೆ. ಅವಾಗ ಗೊತ್ತಾಗ್ಬಿಡುತ್ತೆ ಭೀಷ್ಮರಿಗೆ, ಇದು ಅಂತಿಂಥ ಶಬ್ದ ಅಲ್ಲ, ಒಂದು ಗಾಂಡೀವದ ಒಂದು ಅಸ್ತ್ರದ ಶಬ್ದ. ಇದನ್ನು ಬಿಡ್ತಕ್ಕಂಥವ್ರು ಯಾರಂತಂದ್ರೆ ಅರ್ಜುನನೇ ಈಗ ಬರ್ತಾ ಇದ್ದಾನೆ ಅಂತಕ್ಕಂಥದ್ದು ಗೊತ್ತಾಯ್ತು ಅವರಿಗೆ. ಬಂದು ಸೀದಾ ಭೀಷ್ಮರ ಮುಂದೆ ಒಂದು ಯುದ್ಧಕ್ಕೆ ನಿಂತ್ಕೊಳ್ತಾನೆ. ಯುದ್ಧಕ್ಕೆ ನಿಂತ್ಕೊಂಡಾಗ ನಮಸ್ಕಾರ ಮಾಡ್ತಾನೆ ಭೀಷ್ಮಾಚಾರ್ಯರಿಗೆ, ಫಸ್ಟು ನಮಸ್ಕಾರ ಮಾಡ್ತಾನೆ ಅವರಿಗೆ. ಆಗ ಹೇಳ್ತಾನೆ ನೋಡ್ರಿ, ದುರ್ಯೋಧನ ಅವರೆಲ್ಲ ಇರ್ತಾರಲ್ಲ, ಅವಾಗ ಹೇಳ್ತಾನೆ, ಯಾಕಂದರೆ ಇವನು ಅರ್ಜುನ ಮತ್ತು ಗೊತ್ತಾಗ್ಬಿಡ್ತಾವೆ ಅವರಿಗೆ, ಯುದ್ಧದ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾನೆ ದುರ್ಯೋಧನ. ಮತ್ತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಹೋಗಬೇಕು. ಇವ್ರು ನಾವು ಗೊತ್ತಿರೋದು ಬಿಟ್ಟಿವಲ್ಲ ಅಂತ ಅವನು, ಯಾಕಂದರೆ ಅರ್ಜುನ ಬಂದು ನಿಂತ್ಕೊಂಡ್ಬಿಟ್ಟ ಮುಂದೆ. ಭೀಷ್ಮಾಚಾರ್ಯ ನಮಸ್ಕಾರ ಮಾಡಿದೆ. ಈಗ ನಮಗೆ ಯುದ್ಧದ ಅವಶ್ಯಕತೆ ಇಲ್ಲ, ಮುಗೀತು, ಯುದ್ಧ ಮಾಡಲ್ಲ ಈಗ. ಮತ್ತೆ ಇವ್ರು 12 ವರ್ಷ ಪ್ಲಸ್ 1 ವರ್ಷ ಅಜ್ಞಾತವಾಸ ಹೋಗಬೇಕು ಅಂತಕ್ಕಂಥದ್ದನ್ನು ಭೀಷ್ಮಾಚಾರ್ಯರಿಗೆ ಹೇಳ್ತಾನೆ. ಸೂರ್ಯಾಸ್ತವಾಗಿದೆ ಅಂತ ಹೇಳ್ತಾನೆ ಅರ್ಜುನ. ಇಲ್ಲ, ನಮ್ಮ ಸಮಯ ಮುಗೀತು, ಸೂರ್ಯಾಸ್ತ ಆಗೈತಲ್ಲ ಇವತ್ತು, ಸೂರ್ಯಾಸ್ತ ಆತಂದ್ರೆ ಆ ದಿನ ಮುಗೀತು ಅಂತ ಹೇಳ್ತಾನೆ. ಆದರೆ ಇವರ ವಾದ ಏನು, ಕೌರವರ ವಾದ, ಆ ರಾತ್ರಿ ಕಂಪ್ಲೀಟ್ ಆಗಬೇಕು, ಅವಾಗ ಆ ದಿನ ಮುಗಿದಂಗೆ. ಸೂರ್ಯಾಸ್ತ ಆದರೆ ಆ ದಿನ ಮುಗಿಯಲ್ಲ ಅಂತಕ್ಕಂಥದ್ದು ಇವರ ವಾದ. ಆಗ ಗಾಂಡೀವದಿಂದ ಎಲ್ಲರ ಶಸ್ತ್ರಾಸ್ತ್ರ ನೆಲಕ್ಕೆ. ಇವನೇನು ಒಂದು ಸರಿ ಗಾಂಡೀವವನ್ನು ಪ್ರಯೋಗಿಸಿಬಿಟ್ಟ, ಎಲ್ಲರಲ್ಲಿರ್ತಕ್ಕಂಥ ಅಸ್ತ್ರಗಳು, ಇವನು ದುರ್ಯೋಧನಲ್ಲಿರ್ತಕ್ಕಂಥ ಗದೆ ಎಲ್ಲವೂ ಸಹ ಕೆಳಗೆ ಬಿಟ್ಬಿಡ್ತು. ಆ ಒಂದು ಇಡೀ ಸೈನ್ಯ ಚೆದರಿಬಿಡ್ತು, ಎಲ್ಲರೂ ದಿಕ್ಕಪಾಲಾಗಿ ಹೋಗಿಬಿಟ್ರು. ಕರ್ಣ ಅರ್ಜುನ ಮುಖಾಮುಖಿ ಆಗ್ತಾರೆ. ಕರ್ಣ ಮತ್ತು ಅರ್ಜುನ ವಾಗ್ವಾದ ಮಾಡ್ತಾರೆ ಅವರಿಬ್ಬರು.
ಯಾಕಂದರೆ ಕರ್ಣನಿಗೆ ಪಾಂಡವರ ಮೇಲೆ ಸಿಟ್ಟು ಅಂತಂದ್ರೆ ಅರ್ಜುನ ಮೇಲೆ ಒಂದು ಸಿಟ್ಟು ಅವನಿಗೆ. ನಾನೇ ಅರ್ಜುನನನ್ನು ಕೊಲ್ಲಬೇಕಂತಕ್ಕಂಥದ್ದು ಕರ್ಣನ ಒಂದು ಪ್ರತಿಜ್ಞೆ ಆಗಿರ್ತದೆ. ಆನೆಯ ತಲೆಯ ಮೇಲೆ ಕಾಗೆ ಕೊಕ್ಕಿನಿಂದ ಕುಕ್ಕಿದಂಗೆ ಗದಾಧಾರಿ ದುರ್ಯೋಧನನ ಮೇಲೆ ಯುದ್ಧ ಮಾಡೋದು ಅಂತ ಹೇಳ್ತಾನೆ. ದುರ್ಯೋಧನ ಗದಾಧಾರಿ, ಅವನಿಗೆ ಗದಾಯುದ್ಧದಲ್ಲಿ ನೈಪುಣ್ಯ ಅವನು ದುರ್ಯೋಧನ. ಹಂಗೆ ಗದೆ ತಗೊಂಡು ಬಾ, ಅವನು ಹೋರಾಡ್ತಾನೆ. ಆದರೆ ಶಸ್ತ್ರ ತಗೊಂಡು ಬಂದರೆ ಅವನು ಹೋರಾಡೋಕ್ಕಾಗಲ್ಲ, ಯಾಕಂದರೆ ಒಬ್ಬೊಬ್ಬರಿಗೆ ಒಂದು ಕೌಶಲ್ಯ ಇರ್ತದೆ. ಭೀಮನಿಗೆ ಒಂದು ಗದಾ ಯುದ್ಧದ ಕೌಶಲ್ಯ ಇತ್ತು, ಹಂಗೆ ಭೀಮ ಮತ್ತು ದುರ್ಯೋಧನನನ್ನು ಗದಾ ಯುದ್ಧಕ್ಕೆ ಬಿಡಬೇಕು. ಹಂಗೆ ಅರ್ಜುನ ಮತ್ತು ಕರ್ಣನನ್ನು ಒಂದು ಶಸ್ತ್ರವಿದ್ಯೆಗೆ ಒಂದು ಬಿಡಬೇಕು. ಹಂಗೆ ದುರ್ಯೋಧನನ ಮೇಲೆ ನೀನು ಹೋಗ್ತೀಯಲ್ಲ, ಈಗ ನನ್ನ ಮೇಲೆ ಯುದ್ಧ ಮಾಡು ಅಂತಕ್ಕಂಥದ್ದನ್ನು ಕರ್ಣ ಹೇಳ್ತಾನೆ. ಆನೆ ತಲೆ ಮೇಲೆ ಕಾಗೆ ಕೊಕ್ಕಿನಿಂದ ಕುಕ್ಕಿದಂಗೆ. ಆನೆ ತಲೆ ಮೇಲೆ ಕಾಗೆ ಕೊಕ್ಕಿನಿಂದ ಕೊಕ್ಕಿದರೆ, ಆ ಒಂದು ಕೊಕ್ಕಿನಿಂದ ಕುಕ್ಕಿದರೆ ಆನೆ ತಲೆ ಮೇಲೆ, ಆನೆಗೆ ಅದನ್ನು ಬಿಡಿಸ್ಕೊಳಕ್ಕಾಗಲ್ಲ, ಯಾಕಂದ್ರೆ ಆ ಒಂದು ಶಕ್ತಿ ಇರಲ್ಲ, ಅದ್ರ ಮೇಲೆ ಇರ್ತದಲ್ಲ ಅದು. ಹಂಗಾಗಿ ಆ ಒಂದು ನನ್ನ ಹತ್ರ ನೀನು ಒಂದು ಶಸ್ತ್ರದ ವಿದ್ಯೆನ, ಒಂದು ಯುದ್ಧವನ್ನು ಮಾಡು ಅಂತಕ್ಕಂಥದ್ದನ್ನು ಹೇಳ್ತಾನೆ. ಆಗ ಇವರು ಭೀಕರ ಯುದ್ಧ ಮಾಡ್ತಾರೆ, ಕರ್ಣ ಮತ್ತು ಅರ್ಜುನ ಇವರಿಬ್ಬರು ಯುದ್ಧ ಮಾಡ್ತಾರೆ. ಒಂದು ಕರ್ಣನ ಒಂದು ದಿವ್ಯಾಸ್ತ್ರ ಇರ್ತದೆ ಕರ್ಣನಲ್ಲಿ, ಅದೇ ರೀತಿ ಅರ್ಜುನನಲ್ಲಿ ಗಾಂಡೀವ ಒಂದು ಅಸ್ತ್ರ ಇರ್ತದೆ. ಇವೆರಡು ಅಸ್ತ್ರಗಳನ್ನು ಬಿಡ್ತಾರೆ ಇಬ್ಬರೂ, ಆ ಮುಖಾಮುಖಿ ಆಗ್ತವೆ ಒಂದು ಇದರಲ್ಲಿ ಆಕಾಶದಲ್ಲಿ. ಅವೆರಡು ಅಸ್ತ್ರಗಳು ಮುಖಾಮುಖಿ ಆಗ್ತವೆ. ಅವೆರಡು ಅಸ್ತ್ರಗಳು ಸಹ ಪ್ರಬಲವಾಗಿರ್ತವೆ, ಯಾವುದೇ ಅಸ್ತ್ರ ಸೋಲೋದಿಲ್ಲ, ಎರಡು ಪ್ರಬಲವಾಗಿರ್ತಕ್ಕಂಥ ಅಸ್ತ್ರಗಳು. ಆಗ ಭೀಷ್ಮಾಚಾರ್ಯರು ಹೇಳ್ತಾರೆ, ಬೇಡ, ಆ ಅಸ್ತ್ರವನ್ನು ವಾಪಸ್ ತೆಗೆದುಕೋ ಅಂತಕ್ಕಂಥದ್ದನ್ನು ಅರ್ಜುನನಿಗೆ ಹೇಳ್ತಾರೆ. ಗಾಂಡೀವವನ್ನು ವಾಪಸ್ ತೆಗೆದುಕೋ ನೀನು ಅಂತಕ್ಕಂಥದ್ದನ್ನು ಭೀಷ್ಮಾಚಾರ್ಯರು ಹೇಳ್ತಾರೆ, ಅರ್ಜುನನಿಗೆ ಹೇಳ್ತಾರೆ. ವಾಪಸ್ ಪಡೆದ ಅರ್ಜುನ ಗಾಂಡೀವ ಅಸ್ತ್ರವನ್ನು ವಾಪಸ್ ಪಡಿತಾನೆ. ಭವಿಷ್ಯದಲ್ಲಿ ನನ್ನನ್ನು ತಡೆಯಬೇಡಿ ಅಂತ ಹೇಳ್ತಾನೆ ಅರ್ಜುನ. ಈ ಸರಿ ನಾನು ಗಾಂಡೀವ ಅಸ್ತ್ರವನ್ನು ವಾಪಸ್ ತೆಗೆದುಕೊಂಡಿದ್ದೀನಿ, ಆದರೆ ಮುಂದಿನ ದಿನಗಳಲ್ಲಿ ನನ್ನನ್ನು ಯುದ್ಧ ಮಾಡುವಾಗ ಈ ರೀತಿ ಅಸ್ತ್ರಗಳನ್ನು ವಾಪಸ್ ತೆಗೆದುಕೊಳ್ಳೋಕೆ ಹೇಳಬೇಡ್ರಿ ನೀವು ಅಂತಕ್ಕಂಥದ್ದನ್ನು ಭೀಷ್ಮಾಚಾರ್ಯರಿಗೆ ಅರ್ಜುನ ಹೇಳ್ತಾನೆ. ಮತ್ತು ವನವಾಸ ಮತ್ತು ಅಜ್ಞಾತವಾಸವನ್ನು ಪ್ರಸ್ತಾಪಿಸಿದ ದುರ್ಯೋಧನ, ಮತ್ತೆ ನೀವು ಹೋಗಲೇಬೇಕು ಅಂತಕ್ಕಂಥದ್ದನ್ನು ಹೇಳ್ತಾನೆ ದುರ್ಯೋಧನ. ಆಗ ಅರ್ಜುನ ಹೇಳ್ತಾನೆ, ನೋಡ್ರಿ, ಸ್ತ್ರೀ ಅವಮಾನದ ಶಿಕ್ಷೆಯನ್ನು ನೀಡಲು ಬರುತ್ತೇವೆ ನಾವು, ಯುದ್ಧ ಮಾಡೋಕ್ಕೆ ಬರ್ತೀವಿ ನಾವು. ನೀವು ನಮಗೆ ಕೊಡಲ್ಲ ಅಂತಂದರೆ, ನಮ್ಮ ರಾಜ್ಯವನ್ನು, ನಮ್ಮ ಸಂಪತ್ತನ್ನು ನೀವು ಮರಳಿಸಲ್ಲ ಅಂತಂದರೆ ನಾವು ನಿಮಗೆ ಶಿಕ್ಷೆ ಕೊಡೋಕ್ಕೆ ಬರ್ತೀವಿ. ಸ್ತ್ರೀಗೇನು ಅವಮಾನ ಮಾಡಿದಿರಲ್ಲ ನಿಮ್ಮ ಒಂದು ದರ್ಬಾರಿನಲ್ಲಿ, ನಿಮ್ಮ ಆಸ್ಥಾನದಲ್ಲಿ, ಅದಕ್ಕೆ ನಾವು ನಿಮಗೆ ಶಿಕ್ಷೆಯನ್ನು ಕೊಡೋಕ್ಕೆ ಬರ್ತೀವಿ ನಾವು ಅಂತಕ್ಕಂಥದ್ದನ್ನು ಅರ್ಜುನ ಹೇಳ್ತಾನೆ. ಅವಮಾನ ನೆನಪಿಸಿದ ದ್ರೌಪದಿ, ಹಿಂದೇನು ಅವಮಾನ ಆಗಿತ್ತಲ್ಲ ಅದನ್ನು ಭೀಷ್ಮಾಚಾರ್ಯರಿಗೆ ನೆನಪಿಸ್ತಾಳೆ ದ್ರೌಪದಿ. ಅರ್ಜುನನ ಅಭಯ ದ್ರೌಪದಿಗೆ. ಸಮಯ ಎಲ್ಲ ವಾಸಿ ಮಾಡುತ್ತದೆ, ಸಮಯ ಅಂತಕ್ಕಂಥದ್ದು ಎಲ್ಲವನ್ನೂ ವಾಸಿ ಮಾಡುತ್ತದೆ. ಆದರೆ ಅದಕ್ಕೆ ನಾವು ಪ್ರತಿಫಲವನ್ನು ನಾವು ಅವರಿಗೆ ಶಿಕ್ಷೆಯನ್ನು ಕೊಡಲೇಬೇಕು. ಹಸ್ತಿನಾಪುರದ ಕೌರವರು ನಮಗೆ ಅವಮಾನಗಳನ್ನು ಮಾಡಿದ್ದಾರೆ, ನಮಗೆ ಕೆಟ್ಟದ್ದು ಮಾಡಿದ್ದಾರೆ, ಅದಕ್ಕೆ ನಾವು ಶಿಕ್ಷೆಯನ್ನು ಕೊಡಲೇಬೇಕು, ಅದಕ್ಕೆ ನಾವು ಬದ್ಧರಾಗಿರ್ತೀವಿ ಅಂತಕ್ಕಂಥದ್ದನ್ನು ಪಾಂಡವರು ಹೇಳ್ತಾರೆ. ಮತ್ತು ಹಸ್ತಿನಾಪುರಕ್ಕೆ ವಾಪಸ್ ಹೋಗ್ತಾರೆ. ಹಸ್ತಿನಾಪುರದಲ್ಲಿ ಮತ್ತೆ ಏನಾಗ್ತದೆ, ಮತ್ತೆ ಪಾಂಡವರಿಗೆ ಶಿಕ್ಷೆ ಘೋಷಣೆ ಆಗ್ತದೆ. 12 ವರ್ಷ ವನವಾಸ ಮಾಡಬೇಕು, ಮತ್ತೊಂದು ವರ್ಷ ಅಜ್ಞಾತವಾಸ ಮಾಡಬೇಕು ಅಂತಕ್ಕಂಥದ್ದು ಧೃತರಾಷ್ಟ್ರನಿಂದನೇ ರಾಜಾಜ್ಞೆ ಮಾಡಿಸ್ತಾರೆ ಮತ್ತೆ ಅವರು. ಯಾಕಂದರೆ ಅವ್ರನ್ನ ನಾವು ಗುರುತಿಡಿದೀವಿ, ಅವತ್ತೇನೋ ರಾತ್ರಿ ಆಗಿದ್ದಿಲ್ಲ, ನಾವು ಗುರುತಿಡಿದೀವಿ, ಅರ್ಜುನನನ್ನು ಗುರುತಿಡಿದೀವಿ. ಹಾಗಾಗಿ ಅವರು ಮತ್ತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸಕ್ಕೆ ಹೋಗಲೇಬೇಕು ಅಂತಕ್ಕಂಥ ಒಂದು ರಾಜಾಜ್ಞೆಯನ್ನು ಧೃತರಾಷ್ಟ್ರನಿಂದ ಮಾಡಿಸ್ತಾರೆ. ಆಗ ಭೀಷ್ಮರು ಹೇಳ್ತಾರೆ, ನೋಡ್ರಿ, ಸೂರ್ಯಾಸ್ತ ಆಗಿತ್ತು, ಇದು ಆದೇಶ ಒಪ್ತಕ್ಕದ್ದಲ್ಲ ಅಂತಕ್ಕಂಥದ್ದನ್ನು ವಾದ ಮಾಡ್ತಾರೆ ಭೀಷ್ಮಾಚಾರ್ಯರು. ಇಲ್ಲ, ರಾತ್ರಿ ಆಗಿರಲಿಲ್ಲ. ಶಕುನಿ ಏನು ಹೇಳ್ತಾನೆ, ರಾತ್ರಿ ಆಗಿರಲಿಲ್ಲ, ಅವತ್ತು ರಾತ್ರಿ ಪೂರ್ತಿ ಮುಗಿಬೇಕಾಗಿತ್ತು, ಮುಗಿದ್ರೆ ಮಾತ್ರ ಅದು ಆ ಒಂದು ವರ್ಷ ಮುಗಿದಂಗೆ ಆಗ್ತಿತ್ತು. ಆದರೆ ಅವರು ರಾತ್ರಿನೇ ಕಂಡಿದ್ದಾರೆ, ನಮಗೆ ಸೂರ್ಯಾಸ್ತ ಆದ ತಕ್ಷಣವೇ ನಮಗೆ ಕಂಡಿದ್ದಾರೆ, ನಾವು ಅವ್ರನ್ನ ಗುರುತಿಡಿದೀವಿ. ಹಂಗಾಗಿ ಅವರು ನಿಯಮದ ಪ್ರಕಾರ ಮತ್ತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಹೋಗಲೇಬೇಕು ಅಂತಕ್ಕಂಥದ್ದನ್ನು ಶಕುನಿ ಹೇಳ್ತಾನೆ. ಇಷ್ಟು ವಿಚಾರಗಳನ್ನು ಈ ದಿವಸ ಮಹಾಭಾರತ ಕಥಾಸಾರ ಭಾಗ 31 ಇಷ್ಟು ವಿಚಾರಗಳನ್ನು ಇಲ್ಲಿಗೆ ಮುಗಿಸ್ತಾ, ಮುಂದಿನ ಸಂಚಿಕೆಯಲ್ಲಿ ಇನ್ನು ಮುಂದಿನ ವಿಚಾರಗಳನ್ನು ಹಂಚ್ಕೊಳ್ಳೋಣ ಅಂತಕ್ಕಂಥದ್ದನ್ನು ಹೇಳ್ತಾ, ಇಷ್ಟು ಹೊತ್ತು ಈ ಒಂದು ಕಾರ್ಯಕ್ರಮವನ್ನು ಸಾವಧಾನವಾಗಿ ಕೇಳಿರ್ತಕ್ಕಂಥ ತಮ್ಮೆಲ್ಲರಿಗೂ, ಈ ಒಂದು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ TSFCAL ಲಾಡ್ಜ್ನ ಸರ್ವ ಸದಸ್ಯರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ, ಈ ಒಂದು ಇಂದಿನ ವಿಚಾರವನ್ನು ಇಲ್ಲಿಗೆ ವಿರಾಮ ಮಾಡೋಣ ಅಂತಕ್ಕಂತ ಹೇಳ್ತಾ, ಎಲ್ಲರಿಗೂ ಮತ್ತೊಮ್ಮೆ ತುಂಬ ಹೃದಯದ ನಮಸ್ಕಾರಗಳು.